ಡಾಕ್ಟರ್ ಜನಾರ್ದನ್ ಅವರೇ, ನಮಸ್ಕಾರ. ನಮಸ್ಕಾರ. ತಾವು ಈ ದಿವಸ ಬರಡು ರಾಸುಗಳಿಗೆ ಯಾವ ರೀತಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ, ರಾಸುಗಳು ಬರಡಾಗೋದಕ್ಕೆ ಏನು ಕಾರಣಗಳು, ಮತ್ತು ಯಾವ ರೀತಿ ಇವುಗಳನ್ನು ಗೋಪಾಲಕರು ನೋಡ್ಕೋಬೇಕು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತಾವು ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಖಂಡಿತವಾಗಿ. ಮೊದಲಿಗೆ ಈ ಬೆದೆಯ ಲಕ್ಷಣಗಳು ಅಥವಾ ಚಿಹ್ನೆಗಳು ಯಾವುದ್ಯಾವುದು ಅಂತ ಹೇಳ್ತೀನಿ. ತುಂಬ ರೈತರು ತಮ್ಮ ರಾಸುಗಳಲ್ಲಿ ಬೆದೆಯ ಲಕ್ಷಣಗಳನ್ನು ಗುರುತಿಸುವಲ್ಲೇ ವಿಫಲರಾಗ್ತಾರೆ. ಇದರಿಂದ ಅವ್ರಿಗೆ ತುಂಬ ಆರ್ಥಿಕ ನಷ್ಟ ಆಗುತ್ತೆ. ಹಾಗಾಗಿ ಮೊದಲು ಬೆದೆಯ ಲಕ್ಷಣಗಳು ತಿಳ್ಕೊಂಬಿಟ್ರೆ ಅವರು ಈ ಆರ್ಥಿಕ ನಷ್ಟನ ತಡೆಗಟ್ಬೋದು. ಬೆದೆಯ ಮೊದಲನೇ ಲಕ್ಷಣ ಅಂದರೆ ಮಡ ಆಡೋದು ಅಥವಾ ಡಿಸ್ಚಾರ್ಜ್ ಬರೋದು. ಇನ್ನು ಎರಡನೇದು ಅರ್ಚೋದು. ಮೂರನೇದು ಬೇರೆ ದನಗಳ ಮೇಲೆ ಹಾರುತ್ತೆ. ನಾಲ್ಕನೇದು ಮೈ ಮುರ್ಕೊಂಡು ನಿಂತ್ಕೊಳ್ತದೆ. ಬೇರೆ ದನಗಳು ಇದ್ರ ಮೇಲೆ ಹಾರಿದ್ರೆ ಕದಲ್ದರ ಪಕ್ಕಕ್ಕೆ ಓಡ್ದಾರ ಹಾಗೆ ನಿಂತ್ಕೊಂಡಿರುತ್ತೆ. ಇನ್ನು ಐದನೇ ಲಕ್ಷಣ ಅಂದರೆ ಮಡ್ಲು ಅಥವಾ ನಾವು ಏನು ವಲ್ವಲ್ ಲಿಪ್ಸ್ ಅಂತ ಹೇಳ್ತೀವಿ, ಅದು ಊದ್ಕೊಂಡಿರುತ್ತೆ. ಅದರ ಒಳಭಾಗ ಕೆಂಪಾಗಿದ್ದು ಒದ್ದೆ ಆಗಿರುತ್ತೆ. ಈಗ ಈ ಹೇಳಿದ ಲಕ್ಷಣಗಳಲ್ಲಿ ಉತ್ತಮ ಲಕ್ಷಣ ಅಂತ ಹೇಳಿದ್ರೆ ಮಡ ಆಡೋದು. ಯಾಕಂದರೆ ನೀವು ಮಡ ಪರೀಕ್ಷೆ ಮಾಡೋದ್ರಿಂದ ದನ ಬೇರೆ ಬೆದೆಯ ಯಾವ ಹಂತದಲ್ಲಿದೆ ಅಂತ ಅಥವಾ ಗರ್ಭಕೋಶದಲ್ಲಿ ಸೋಂಕು ಏನಾದರೂ ಇದೆ ಅಂತಲೇ ತಿಳ್ಕೊಬೋದು ಈ ಮಡನ ನೋಡೋದ್ರಿಂದ. ಇನ್ನು ಮಡ ಗಾಜಿನ ಥರ ಅಥವಾ ತಿಳಿ ನೀರಿನ ಥರ ಬಂದರೆ ಬೆದೆಗೆ ಕೊಡಿಸ್ಬೋದು ರೈತರು. ಆದರೆ ಕಿವು ಥರ ಅಥವಾ ಬಿಳಿಗೆ ಮೊಸರು ಥರ ಏನಾನ ಗರ್ಭಕೋಶದಿಂದ ಮಡ ಆಡಿದೆ ಅಂತ ಹೇಳಿದ್ರೆ ರೈತರು ಅಂಥ ದನಗಳಿಗೆ ಬೆದೆ ಕೊಡಿಸ್ಬಾರ್ದು. ಅಂಥ ದನಗಳಿಗೆ ಗರ್ಭಕೋಶಕ್ಕೆ ಔಷಧಿ ಹಾಕಿಸಿ 15-20 ದಿನದ ನಂತರ ಬೆದೆ ಕೊಡಿಸ್ಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರಂದರೆ ಇವತ್ತು ಗರ್ಭಕೋಶಕ್ಕೆ ಔಷಧಿ ಹಾಕ್ಸ್ತಾರೆ, 3-4 ದಿನ ಬಿಟ್ಬಿಟ್ಟು ಬಿಳಿ ಮಡ ಬಡಿದೆ ಅಂದ್ಬಿಟ್ಟು ಬೆದೆ ಕೊಡ್ಸೋಕೆ ಹೋಗ್ಬಿಡ್ತಾರೆ. ಆದರೆ ಹಾಗೆ ಮಾಡಬಾರ್ದು. ಕಮ್ಮಿ ಅಂದರೆ 15-20 ದಿನ ಬಿಟ್ಟು ಮುಂದಿನ ಬೆದೆಯಲ್ಲೇ ಅದಕ್ಕೆ ಹೀಟಿಗೆ ಕೊಡಿಸ್ಬೇಕಾಗತ್ತೆ. ಇನ್ನು ನನ್ನ ಈ 30 ವರ್ಷಗಳ ಗ್ರಾಮೀಣ ಸೇವೆಯಲ್ಲಿ ನೋಡಿದ ಹಾಗೆ ತುಂಬ ರೈತರು ದನಗಳನ್ನ ಬೆದೆಗೆ ಬಂದಿಲ್ಲ ಅಂತ ತೋರಿಸ್ತಾರೆ. ನಾನು ಗರ್ಭ ಪರೀಕ್ಷೆ ಮಾಡಿ ಒಳಗಡೆ ಮೊಟ್ಟೆ ಅಥವಾ ನಾವು ಏನು ಅಂಡಾಣುವಿನ ಬೆಳವಣಿಗೆ ಹಂತ ನೋಡ್ಬಿಟ್ಟು ಬೆದೆಗೆ ಬರ್ತದೆ ನೋಡಪ್ಪ ಅಂತ ಹೇಳಿದ್ರೆ, ಸರ್ 3-4 ದಿನದ ಕೆಳಗೆ ಚೂರು ಮಡ ಆಡ್ತಾಯಿತ್ತು, ಆದರೆ ಅರ್ಚ್ತಾ ಇಲ್ಲ, ಬೇರೆ ದನಗಳ ಮೇಲೆ ಹಾರ್ತಾ ಇಲ್ಲ ಅಂತ ಹೇಳ್ತಾರೆ. ಅದು ತಪ್ಪು. ನಾನು ಈ ಮೂಲಕ ಹೇಳೋದೇನೆಂದರೆ, ಈ 5 ಲಕ್ಷಣದಲ್ಲಿ ಯಾವುದಾದ್ರೂ 1 ಅಥವಾ 2 ಲಕ್ಷಣಗಳು ತೋರಿದ್ರೂ ಕೂಡ ಅದು ಬೆದೆಗೆ ಬಂದ ಹಾಗೆ. ಎಲ್ಲ ದನಗಳು ಎಲ್ಲ ಚಿಹ್ನೆಗಳನ್ನು ಒಂದೇ ಸಲ ತೋರಿಸೋದಿಲ್ಲ. ಅದರಲ್ಲೂ ಕಡಸುಗಳು ಕೆಲವೇ ಲಕ್ಷಣಗಳನ್ನು ತೋರಿಸ್ತವೆ. ಕೆಲವು ದನಗಳು ಮೂಗ್ಬೆದೆ ಅಂತ ಹೇಳ್ತೀವಿ ನೋಡಿ, ಅದೇ ಅರ್ಚೋದಿಲ್ಲ, ಹಾರೋದಿಲ್ಲ, ಆದರೆ ಮಡ ಆಡ್ತಾ ಇರುತ್ತೆ ಅಥವಾ ಮೈ ಮುರ್ಕೊಂಡು ನಿಂತ್ಕೊಂಡಿರುತ್ತೆ. ಈ ಥರ ಲಕ್ಷಣಗಳು ನೋಡಿಕೊಂಡು ರೈತರು ಬೆದೆನ ಗುರುತಿಸ್ಬೇಕಾಗ್ತದೆ. ಡಾಕ್ಟ್ರೇ, ಈ ಎಮ್ಮೆಗಳಲ್ಲಿ ಬಹಳ ಕಷ್ಟ ಇದು ಅಂತ ಹೇಳ್ತಾರೆ. ತಾವೇನು ಈ ಮೂಕ ಬೆದೆ ಅಂತ ಹೇಳಿದ್ರಲ್ಲ, ಹೌದು, ಅದು ಎಮ್ಮೆಗಳಲ್ಲಿ ಬಹಳ ಜಾಸ್ತಿ, ಅದನ್ನು ಗುರುತಿಸೋದೇ ಬಹಳ ಕಷ್ಟ. ಹೌದು ಹೌದು. ಅದೇನಂತ ಹೇಳಿದ್ರೆ ಎಮ್ಮೆಗಳು ಕೆಲವು ಮೂಸ್ಕೊಂಡು ಹೋಗುತ್ತೆ ಅಥವಾ ಕೆಲವು ಮಡ ಆಡುತ್ತೆ. ಈ ಪ್ಯೂರ್ ದನಗಳಾದರೆ ಮಡ ಆಡುತ್ತೆ. ಈ ಥರ ಲಕ್ಷಣಗಳು ನೋಡಿಕೊಂಡೆ ಅವುಗಳಿಗೆ ಬೆದೆಗೆ ಕೊಡಿಸ್ಬೇಕಾಗ್ತದೆ. ಎಮ್ಮೆಗಳಲ್ಲಿ ಅದೊಂದು ಲಕ್ಷಣ ನೋಡಬೇಕಾಗುತ್ತೆ ಕೆಲವು. ಮತ್ತು ಈಗ ಬೆದೆಯ ಹಂತಗಳ ಬಗ್ಗೆ ಬರೋದ, ಬೆದೆ ಯಾವ ಹಂತಗಳಲ್ಲಿ ಇರುತ್ತೆ ಅಂತ. ಬೆದೆಯಲ್ಲಿ 3 ಹಂತಗಳಿರುತ್ತೆ. ಮೊದಲನೇ ಹಂತ ಅಂದರೆ ಅರ್ಲಿ ಹೀಟ್ ಅಂತ ಹೇಳ್ತೀವಿ. ಈ ಹಂತದಲ್ಲಿ ದನಗಳು ಬೇರೆ ದನಗಳ ಮೇಲೆ ಹಾರುತ್ತೆ, ಮಡ ತುಂಬ ನೀರಾಗಿ ಹರಿತಾ ಇರುತ್ತೆ ಮತ್ತು ಹೆಚ್ಚಾಗಿ ಆಡುತ್ತೆ. ಮೊಡಲು ಊದ್ಕೊಂಡಿರುತ್ತೆ ಮತ್ತು ಅರ್ಚ್ತಾ ಇರುತ್ತೆ. ಈ ಹಂತ 12 ಗಂಟೆಗಳ ಕಾಲ ಇರುತ್ತೆ. ಈ ಹಂತದಲ್ಲಿ ಬೆದೆ ಕೊಡಿಸೋದು ಸೂಕ್ತ ಅಲ್ಲ. ಯಾಕಂದರೆ ಅರ್ಲಿ ಹೀಟಲ್ಲಿ ರೈತರು ಬೆದೆಗೆ ಕೊಡಿಸ್ಬಾರ್ದು. ನಾನು ಇಲ್ಲಿ ಇನ್ನೊಂದು ಮುಖ್ಯವಾದ ಅಂಶನ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆದೆ ಲಕ್ಷಣಗಳು ಹೆಚ್ಚಾಗಿ ತೋರಿಸೋದು ಅಥವಾ ಕಾಣಿಸೋದು ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ಒಳಗೆ. ಯಾಕಂತ ಹೇಳಿದ್ರೆ ತಂಪು ಹೊತ್ತಿನಲ್ಲಿ ಗರ್ಭಕೋಶದ ಚಟುವಟಿಕೆ ಜಾಸ್ತಿ ಆಗಿರುತ್ತೆ. ರೈತರು ಈ ಸಮಯದಲ್ಲಿ ತಮ್ಮ ರಾಸುಗಳು ಬೆದೆಗೆ ಬಂದಿರೋದನ್ನ ಕಂಡುಕೊಳ್ಬೇಕಾಗ್ತದೆ. ಇನ್ನು 2ನೇ ಹಂತ ಅಂದರೆ ಮಿಡ್ ಹೀಟ್. ಈ ಹಂತದಲ್ಲಿ ದನ ಬೇರೆ ದನಗಳ ಮೇಲೆ ಹಾರಲ್ಲ, ಆದರೆ ಬೇರೆ ದನಗಳು ಇದ್ರ ಮೇಲೆ ಹಾರಿದ್ರೆ ಸುಮ್ಮನೆ ನಿಂತ್ಕೊಳ್ತವೆ. ಇದನ್ನು ನಾವು ಸ್ಟ್ಯಾಂಡಿಂಗ್ ಹೀಟ್ ಅಂತ ಕರಿತೀವಿ. ಈ ಹಂತದಲ್ಲಿ ಮಡ ಸ್ವಲ್ಪ ಗಟ್ಟಿಯಾಗಿ ಆಡುತ್ತೆ. ಈ ಹಂತದ ಬೆದೆ ಸುಮಾರು 8 ಗಂಟೆಗಳ ಕಾಲ ಇರುತ್ತೆ. ರೈತರು ಈ ಹಂತದಲ್ಲೇ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕು. ಆದರೆ ಅಂದಾಜು ಬೆದೆ ಶುರುವಾದಾಗಲಿಂದ 12 ಗಂಟೆ ಬಿಟ್ಟು ಹೀಟ್ಗೆ ಕೊಡಿಸ್ಬೇಕಾಗತ್ತೆ. ಅಂದರೆ ಬೆಳಗ್ಗೆ ಹೀಟಿಗೆ ಬಂದರೆ ಸಂಜೆ ಕೊಡಿಸ್ಬೇಕು, ಸಂಜೆ ಬಂದರೆ ಬೆಳಗ್ಗೆ ಕೊಡಿಸ್ಬೇಕು. ಬೆದೆ ಕೊಡಿಸಿದ ನಂತರ ಬೆನ್ನ ಮೇಲೆ ತಣ್ಣೀರು ಹಾಕಿದ್ರೆ ಒಳ್ಳೆಯದಾಗತ್ತೆ.
ಇನ್ನು ಮೂರನೇ ಹಂತ ಅಂದರೆ ಲೇಟ್ ಹೀಟ್. ಇದು ಬೆದೆ ಶುರುವಾದಾಗಲಿಂದ 24 ಗಂಟೆ ನಂತರದ ಹಂತ ಆಗಿರುತ್ತೆ. ಈ ಹಂತದಲ್ಲಿ ಎಲ್ಲ ಲಕ್ಷಣಗಳು ಕ್ಷೀಣವಾಗಿರುತ್ತೆ ಅಥವಾ ಬೆದೆ ಆರೋ ಹೋಗಿದೆ ಅಂತ ನಾವು ಏನು ಹೇಳ್ತೀವಿ ಆ ಹಂತ ಆಗಿರುತ್ತೆ. ಈ ಹಂತದಲ್ಲಿ ಕೆಲವು ದನಗಳು ಕೆಂಪು ಮೊಡ ಅಥವಾ ಮಡಿಲಿನಲ್ಲಿ ರಕ್ತ ಬರುತ್ತೆ. ಅದರಲ್ಲೂ ಕೆಲವು ದಷ್ಟಪುಷ್ಟವಾಗಿರೋ ನಾಟಿ ಹಸುಗಳಲ್ಲೇ ರಕ್ತ ಮೊಡ ಆಡ್ತಾ ಇರುತ್ತೆ. ರೈತರು ಗಾಬರಿ ಆಗ್ಬಿಟ್ಟು ತಂದು ತೋರಿಸ್ತಾರೆ, ಸಾರ್ ಮೊನ್ನೆ ಹೀಟಿಗೆ ಕೊಡ್ಸ್ಕೊಂಡೋಗಿದ್ದೀವಿ, ಇವತ್ತು ಆವಲೆ ಕೆಂಪು ಮೊಡ ಆಡ್ತಾ ಇದೆ, ಏನು ತೊಂದರೆ ಆಗಿದೆ ಸಾರ್ ಅಂತ ಕೇಳ್ತಾರೆ. ಇದು ಕಾಯಿಲೆ ಅಲ್ಲ, ರಕ್ತದಲ್ಲಿ ಕೆಲವು ಅಂಶಗಳು ಕೊರತೆಯಿಂದ ಗರ್ಭಕೋಶದಲ್ಲಿ ರಕ್ತಸ್ರಾವ ಅಥವಾ ಏನು ಬ್ಲೀಡಿಂಗ್ ಅಂತ ಹೇಳ್ತೀವಿ ಅದಾಗಿ ರಕ್ತ ಬರ್ತಾ ಇರುತ್ತೆ. ಇದಕ್ಕೆ ಚಿಕಿತ್ಸೆ ಅಂದರೆ ಪ್ರೋಟೀನ್ ಅಂಶ ಇರುವಂಥ ಪಶು ಆಹಾರನ ಅಂದರೆ ಕಡಲೆಕಾಯಿ ಹಿಂಡಿನ ಹೆಚ್ಚಾಗಿ ಕೊಡಬೇಕು. ಜೊತೆಗೆ ಖನಿಜ ಮಿಶ್ರಣ ಹಾಗೂ ವಿಟಮಿನ್ ಇಂಜೆಕ್ಷನ್ಗಳನ್ನ ಮಾಡಿಸ್ಕೊಳ್ಬೇಕು. ಇದನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ, ನೀವು ತಿಂಡಿನ ಜಾಸ್ತಿ ಕೊಡಲಿಲ್ಲ ಅಂತಂದರೆ ಮುಂದಿನ ಬೆದೆಯಲ್ಲಿ ಪುನಃ ಕೆಂಪು ಮೊಡ ಆಡುತ್ತೆ. ಆದ್ದರಿಂದ ನೀವು ಈ ಥರ ತೊಂದರೆ ಇದ್ದಾಗ ಪ್ರೋಟೀನ್ ಯುಕ್ತ ಆಹಾರ ಪಶು ಆಹಾರಗಳನ್ನ ಕೊಡಬೇಕಾಗತ್ತೆ. ಕೆಲವರು ರಕ್ತ ಮೊಡ ಆಡಿದಾಗಲೂ ಹೀಟಿಗೆ ಕೊಡಿಸ್ಬೋದು, ಆದರೆ ಫಲ ನಿಲ್ಲೋ ಚಾನ್ಸಸ್ಸು ಕಮ್ಮಿ ಆಗಿರುತ್ತೆ. ಇನ್ನು ಕಡಸುಗಳು ಅಥವಾ ದನಗಳು ಬೆದೆಗೆ ಬರಲಿಲ್ಲ ಅಂದರೆ ಏನು ಮಾಡಬೇಕು? ಅದರಲ್ಲೂ ಈ ಎಡಗರ್ಸುಗಳು ಅಂದರೆ ಕ್ರಾಸ್ ಬ್ರೀಡ್ ಕರುಗಳಿರುತ್ತೆ, ಇವು ಬೇಗನೆ ಬೆದೆಗೆ ಬರೋಲ್ಲ. ಅದು ಬರಬೇಕಂತಂದರೆ ಆ ಕರುವಾದಾಗಲಿಂದನೇ ಅದರ ಸಾಕಾಣಿಕೆ ಚೆನ್ನಾಗಿ ಮಾಡಬೇಕಾಗ್ತದೆ. ಗಿಣ್ಣು ಹಾಲು, ಜಂತಿನ ಔಷಧಿ, ಪಶು ಆಹಾರ, ಖನಿಜ ಮಿಶ್ರಣ, ಲಸಿಕೆ ಇವುಗಳನ್ನ ಕಾಲಕ್ಕೆ ಕೊಟ್ಟು ಅದನ್ನ ಸಾಕಬೇಕಾಗತ್ತೆ. ಇದು ಹೇಗಂತಂದರೆ, ಈಗ ಒಂದು ತೆಂಗಿನ ಮರ ನೆಟ್ಬಿಟ್ಟು ಅದಕ್ಕೆ ಗೊಬ್ಬರ ಎಲ್ಲ ಹಾಕಿ ನೀರು ಕೊಟ್ಟು ಕಾಲಕ್ಕೆ ನೀರು ಗೊಬ್ಬರನೆಲ್ಲ ಹಾಕಿ 2 ವರ್ಷ ಆದ್ರ ಮೇಲೆ ಅದು ಫಲ ನೀಡುತ್ತೆ. ಅದೇ ಗಿಡನ ಸುಮ್ಮನೆ ಹೇಗೋ ಒಂದು ನೆಟ್ಟು ಗೊಬ್ಬರನೇ ಕೊಡ್ದಾರ ಯಾವಲೋ ಒಂದು ಸತಿ ನೀರು ಕೊಟ್ಟು ಇಲ್ಲ ಮಳೆ ನೀರಿಂದನೂ ಅದು ಬೆಳ್ಕೊಂಬಿಟ್ಟು 2 ವರ್ಷ ಆದಮೇಲೆ ಬೆಳೆದ ಮರದ ಮೇಲೆ ನೋಡ್ತಾ ಇದೇನು ಇನ್ನೂ ಹೂ ಬಿಡಲಿಲ್ಲ, ಇನ್ನೂ ಕಾಯಿ ಬಿಡಲಿಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾಯಿದ್ರೆ ಅದು ಬಿಟ್ಟಿರಲ್ಲ. ಇದು ಹೇಗೆ ಅಂತ ಹೇಳಿದ್ರೆ, ಈ ಕರುವಿನ ದೇಹದ ಬೆಳವಣಿಗೆ ಜೊತೆಗೆ ಗರ್ಭಕೋಶ ಹಾಗೂ ಅಂಡಾವಣಿನ ಬೆಳವಣಿಗೆನೂ ಆಗ್ತಾ ಇರುತ್ತೆ. ಪೋಷಕಾಂಶಗಳ ಕೊರತೆ ಏನಾದರೂ ಇದ್ದರೆ ಬರೀ ಕಡಸಿನ ಹೊರಗಿನ ದೇಹದ ಬೆಳವಣಿಗೆ ಆಗ್ತದೆ ಹೊರತು ಗರ್ಭಕೋಶ ಸಣ್ಣದಾಗೇ ಇರುತ್ತೆ. ಇಂತಹ ಕಡಸುಗಳಿಗೆ ಬೆದೆಗೆ ಕೊಡಿಸಿದ್ರು ನಿಲ್ಲೋದು ಕಷ್ಟ ಆಗುತ್ತೆ. ಕೆಲವ್ರು ಏನು ಮಾಡ್ತಾರಂದರೆ ಕೊಡಿಸಿ ಬೇಜಾರಾಗಿ ಈ ಕಡಸನ್ನ 8ರಿಂದ 10 ಸಾವಿರಕ್ಕೆ, ಒಳ್ಳೆ ಕಡಸಿರುತ್ತೆ ಚೆನ್ನಾಗಿರುತ್ತೆ, ಅದು 8ರಿಂದ 10 ಸಾವಿರಕ್ಕೆ ಮಾರಾಟ ಮಾಡಿಬಿಡ್ತಾರೆ. ಆದರೆ ಇದೇ ಕಡಸು ಫಲ ನಿಂತರೆ 30ರಿಂದ 35 ಸಾವಿರಕ್ಕೆ ಮಾರಾಟ ಆಗುತ್ತೆ. ಅಂದರೆ ಇಲ್ಲಿ ನಿಮಗೆ 20 ಸಾವಿರ ಹುಟ್ಟಬೇಕಂತಂದರೆ ಕರುವಿದ್ದಾಗ ತಿಂಡಿಗೆ ಸ್ವಲ್ಪ ಖರ್ಚು ಮಾಡಬೇಕಾಗತ್ತೆ. ನಾನು ನೋಡಿದ ಕೆಲವು ರೈತರು ಕರುಗಳನ್ನ ಎಷ್ಟು ಚೆನ್ನಾಗಿ ಸಾಕ್ತಾರಂದರೆ ಅವು 8ರಿಂದ 9 ತಿಂಗಳೊಳಗೆ ಬೆದೆಗೆ ಬರುತ್ತೆ. ಅದಕ್ಕೆ ಫಲ ಕೊಡಿಸಿದ್ರೆ 2ರಿಂದ 3 ಹೀಟೊಳಗೆ ಫಲ ನಿಲ್ಲುತ್ತೆ. ಮತ್ತು ಈ ರಾಸು 2 ವರ್ಷದ ಒಳಗೆ ಕರು ಹಾಕುತ್ತೆ. ಅಂದರೆ 24 ತಿಂಗಳೊಳಗೆ ಇದು ಕರು ಹಾಕುತ್ತೆ. ಆದರೆ ಸರಿಯಾಗಿ ಸಾಕಾಣಿಕೆ ಇಲ್ಲದ ಕರುಗಳು 2 ವರ್ಷ ಆದರೂ ಬೆದೆಗೆ ಬರಲ್ಲ. ಬೆದೆಗೆ ಬರಲಿಲ್ಲ ಅಂದ್ಬಿಟ್ಟು ಆಮೇಲೆ ಅವರು ಪಶುವೈದ್ಯರಿಗೆ ತೋರಿಸಿ ಅದಕ್ಕೆ ಔಷಧಿಗಳನ್ನು ತಿಂಡಿಯೆಲ್ಲ ಕೊಟ್ಟು ಪುಷ್ಟಿ ಮಾಡಿ ನಂತರ ಬೆದೆಗೆ ಬಂದು ಫಲ ನಿಂತು ಕರು ಹಾಕೋಷ್ಟರೊಳಗೆ 3 ವರ್ಷ ಆಗಿರುತ್ತೆ. 3 ವರ್ಷ ಅಂದರೆ 36 ತಿಂಗಳಾಯಿತು. ಈ ರಾಸಿನಲ್ಲಿ ನೀವು ಒಂದು ಸೂಲನ್ನೇ ಕಳ್ಕೊಂಡಾಗ, ಯಾಕಂತ ಹೇಳಿದ್ರೆ ಅದು 24 ತಿಂಗಳೊಳಗೆ ಒಂದು ಕರು ಹಾಕಿರುತ್ತೆ, ಇದು 36 ತಿಂಗಳಿಗೆ ಒಂದು ಕರು ಹಾಕಿರುತ್ತೆ. ಅಂದರೆ ಒಂದು ಸೂಲನ್ನ ಕಳ್ಕೊಂಡಿದ್ದು ಅಂತ ಹೇಳಿದ್ರೆ ಆ ಸೂಲಿನಲ್ಲಿ ಬರುವಂಥ ಹಾಲಿನ ಇಳುವರಿ ಹಾಗೂ ಒಂದು ಕರುವಿನ ನಷ್ಟ ಆಗಿರುತ್ತೆ. ಹಾಗಾಗಿ ಕರುವಿನ ಪೋಷಣೆ ಇಲ್ಲಿ ಬಹಳ ಮುಖ್ಯ ಆಗಿರುತ್ತೆ. ರಾಸುಗಳು ಬೆದೆಗೆ ಬರಲು ಏನು ಮಾಡಬೇಕಂತಂದರೆ, ಮೊದಲನೇದಾಗಿ ಜಂತುನಾಶಕ ಔಷಧಿ ಕೊಡಬೇಕು ಆ ರಾಸುಗಳಿಗೆ. ಯಾಕಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಜಂತುಗಳೇನಿದ್ದಾಗ ತಿಂದಿದ್ದು ಜೀರ್ಣ ಆಗ್ತಾರಲ್ಲ, ಮತ್ತು ದನಗಳು ವೀಕ್ ಆಗಿರುತ್ತೆ. ಹಾಗಾಗಿ ಪೌಷ್ಟಿಕಾಂಶಗಳು ರಕ್ತಕ್ಕೆ ಹೀರ್ಕೊಬೇಕಂತ ಹೇಳಿದ್ರೆ ಜಂತುಗಳಿಲ್ದಿರೋ ಹಾಗೆ ಮೊದಲನೇದಾಗಿ ಮಾಡಬೇಕಾಗತ್ತೆ. ಇನ್ನು ನಂತರ ಪೌಷ್ಟಿಕ ಪೋಷಕ ಆಹಾರ ಕೊಡಬೇಕಾಗತ್ತೆ. ರೈತರು ಬರೀ ಬೂಸ ಅಂದರೆ ರವೆ ಬೂಸ ಅಥವಾ ಹೊಟ್ಟು ಬೂಸ, ಕಡಲೆ ಹೊಟ್ಟು ಇವಿಷ್ಟೇ ಕೊಡ್ತಾ ಇರ್ತಾರೆ ಕೆಲವರು. ಇಷ್ಟೇ ಕೊಟ್ಟರೆ ಸಾಲದು. ಬಹಳ ಮುಖ್ಯವಾಗಿ ಕಡಲೆಕಾಯಿ ಹಿಂಡಿನ ಕೊಡಬೇಕಾಗತ್ತೆ. ತಿಂಡಿ ಜೊತೆಗೆ ಒಂದು ಅರ್ಪಾವು ಹುರುಳಿಯನ್ನು ಮೊಳಕೆ ಬರೆಸಿ ಅದನ್ನು 4 ಹೋಳಾಗ ಆಡಿಸಿ ದಿನಕ್ಕೆ ಒಂದು ಸಲದಂತೆ 20ರಿಂದ 25 ದಿನ ಕೊಡಬೇಕಾಗತ್ತೆ. ಕೆಲವರು ಬರೀ 4ರಿಂದ 5 ದಿನ ಅಥವಾ 1 ವಾರ ಕೊಟ್ಬಿಟ್ಟು ದನನ ಇಟ್ಕೊಂಬಂದ್ಬಿಡ್ತಾರೆ. ಸರ್ ಇನ್ನೂ ಈಟಿಗೆ ಬಂದೇ ಇಲ್ಲ, ನೀವು ಹೇಳ್ದಾಗೆ ಮೊಳಕೆ ಕೊಟ್ಟೆ ಅಂತ ಹೇಳ್ತಾರೆ. ಅವ್ರು ಎಷ್ಟು ದಿನ ಕೊಟ್ಟಿರ ಅಂತ ಹೇಳಲ್ಲ, ಬರೀ 4ರಿಂದ 5 ದಿನ ಕೊಟ್ಟೆ ಅಂತ ಹೇಳ್ತಾರೆ. ಆ ಥರ ಆಗಲ್ಲ.
ಕಂಟಿನ್ಯೂಸ್ ಆಗಿ 20-25 ದಿನ ಕೊಟ್ಟರೆ ಮಾತ್ರ ಅದು ಗರ್ಭಕೋಶ ಚೆನ್ನಾಗಿ ಬೆಳವಣಿಗೆಯಾಗಿ ಬೆದೆ ಲಕ್ಷಣಗಳನ್ನ ತೋರಿಸುತ್ತೆ. ಇನ್ನು ಮೂರನೇದಾಗಿ ಖನಿಜ ಮಿಶ್ರಣವನ್ನು ಪಶು ಆಹಾರದೊಂದಿಗೆ ಕೊಡಬೇಕಾಗತ್ತೆ. ಅದು ದಿನಕ್ಕೆ 2 ಬಾರಿ 30-40 ಗ್ರಾಮ್ನಷ್ಟು ಕೊಡಬೇಕಾಗ್ತದೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಊಟದ ಚಮಚದಲ್ಲಿ 1 ಚಮಚ ಬೆಳಗ್ಗೆ 1 ಚಮಚ ಸಾಯಂಕಾಲ ಹಾಕ್ತಾರೆ. ಅದು ಬರೀ 5 ಗ್ರಾಮ್ ಅಷ್ಟಿರುತ್ತೆ, ಅದು ಸಾಕಾಗಲ್ಲ. ಇಲ್ಲ ನಿಮ್ಗೆ ಒಂದು ಅಳತೆ ಸಿಗ್ಬೇಕಂತ ಹೇಳಿದ್ರೆ ಕಡ್ಡಿಪೆಟ್ಟಿನ ಮುಚ್ಚಳದಲ್ಲಿ ಅರ್ಧ ಮುಚ್ಚಳ ಬೆಳಗ್ಗೆ, ಅರ್ಧ ಮುಚ್ಚಳ ಸಾಯಂಕಾಲದಷ್ಟು ತಿಂಡಿಗೆ ಈ ಖನಿಜ ಮಿಶ್ರಣಗಳನ್ನು ಹಾಕ್ತಾ ಇರಬೇಕಾಗತ್ತೆ. ಮತ್ತು ಇವುಗಳೊಂದಿಗೆ ವೈಟಮಿನ್ ಇಂಜೆಕ್ಷನ್ಗಳನ್ನ ಹಾಕಿಸಿದ್ರೆ ರಾಸುಗಳು ಖಂಡಿತವಾಗಿ ಬೆದೆಗೆ ಬರುತ್ತೆ, ಹಾಗೆ ಫಲನೂ ಬೇಗ ನಿಲ್ಲುತ್ತೆ. ಕೆಲವರು ಬೆದೆಗೆ ಬರೋದಕ್ಕೆ ಪಪ್ಪಾಯನ ಕೊಡ್ತಾರೆ, ಕರಿಬೇವು ಕೊಡ್ತಾರೆ, ಹಿಪ್ನೇರಳೆ ಸೊಪ್ಪನ್ನ ಕೊಡ್ತಾರೆ. ಇನ್ನು ಕೆಲವು ಸೂಲಾಗಿರೋ ದನಗಳು ಕರು ಹಾಕಿ 5 ತಿಂಗಳಾದರೂ ಇನ್ನೂ ಬೆದೆಗೆ ಬಂದಿಲ್ಲ ಅಂತ ಹೊಡ್ಕೊಂಬರ್ತಾರೆ. ಇಲ್ಲಿ ಒಂದು ವಿಷಯ ರೈತರ ಗಮನಕ್ಕೆ ತರೋದಕ್ಕೆ ಇಷ್ಟಪಡ್ತೇನೆ. ಹಾಲು ಕೊಡುವ ದನಕ್ಕೆ ನೀವು ಹೇಗೆ ಪೌಷ್ಟಿಕ ಆಹಾರ ಮತ್ತು ಖನಿಜ ಮಿಶ್ರಣ ಕೊಡ್ತೀರೋ ಅದೇ ರೀತಿ ತುಂಬುತ್ತೇನೆ ಅಂದರೆ ಪ್ರೆಗ್ನೆಂಟ್ ಇರೋಂಥ ದನಗಳಿಗೆ 7 ತಿಂಗಳ ಮೇಲೆ ಅವಕ್ಕೂ ದಿನಕ್ಕೆ ಪೌಷ್ಟಿಕ ಆಹಾರನೂ ಕೊಡಬೇಕು, ಹಾಗೆ ಖನಿಜ ಮಿಶ್ರಣನೂ ಕೊಡಬೇಕಾಗತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಾಲು ಕೊಡ್ತಲ್ಲ ಅಂದ್ಬಿಟ್ಟು ತುಂಬತೇನೆ ದನಗಳಿಗೆ ತಿಂಡಿನ ಕಮ್ಮಿ ಮಾಡ್ತಾರೆ. ಅದು ತಪ್ಪಾಗ್ತದೆ. ಯಾಕಂತ ಹೇಳಿದ್ರೆ ನೀವು ತಿಂಡಿ ಕೊಡೋದ್ರಿಂದ ಇದು ಹೊಟ್ಟೆಲಿರೋ ಕರುವಿನ ಬೆಳವಣಿಗೆಗೂ ಸಹಾಯ ಆಗುತ್ತೆ, ಜೊತೆಗೆ ಕರು ಹಾಕಿದ ನಂತರ ಹಾಲಿನ ಇಳುವರಿನೂ ಹೆಚ್ಚಾಗುತ್ತೆ ಮತ್ತು ಸತ್ತೆನೂ ಬೇಗನೆ ಬೀಳುತ್ತೆ. ಇಲ್ಲಾಂದರೆ ಕೆಲವು ದನಗಳಲ್ಲಿ ಸತ್ತೆ ಬಿದ್ದಿಲ್ಲ ಅಂತ ಬರ್ತಾರೆ. ಅದು ಯಾಕೆ ಬಿದ್ದಿರಲ್ಲ ಅಂದರೆ ತುಂಬತನೆಯಲ್ಲಿ ಅವರು ಪುಷ್ಟಿ ಮಾಡಿರಲ್ಲ ಅಂತ ಹೇಳಿದ್ರೆ ಅದು ಸತ್ತೆ ಬೀಳೋದಕ್ಕೂ ತೊಂದರೆ ಆಗುತ್ತೆ. ಈ ರೀತಿ ತೆನೆಯಲ್ಲಿ ಪುಷ್ಟಿ ಮಾಡಿದ ದನಗಳು ಅಥವಾ ಹಸುಗಳು ಕರು ಹಾಕಿದ 11ನೇ ದಿನಕ್ಕೆ ಬೆದೆಗೆ ಬರುತ್ತೆ. ಆದರೆ ಈ ಟೈಮಲ್ಲಿ ಗರ್ಭಕೋಶ ಇನ್ನೂ ಹುಣ್ಣು ವಾಸಿಯಾಗಿರಲ್ಲ. ಆದ್ದರಿಂದ ರೈತರು ಕರು ಹಾಕಿದ 2.5-3 ತಿಂಗಳಿಗೆ ಬೆದೆಗೆ ಕೊಡಿಸ್ಬೇಕು. 2.5 ತಿಂಗಳಿಗೆ ಕರು ಹಾಕಿದ 2.5 ತಿಂಗಳಿಗೆ ಬೆದೆಗೆ ಬರುತ್ತೆ. ಆ ಥರ ಬೆದೆಯಲ್ಲಿ ನೀವು ಕೊಡಿಸ್ಬೇಕು. ಆವಾಗ ಏನಾಗುತ್ತೆ ಅಂದರೆ ಮೊದಲನೇ ಬೆದೆಗೆ ಫಲ ನಿಲ್ಲೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ನೀವು ಆವಾಗ ಬೆದೆನ ಸ್ಕಿಪ್ ಅಂದರೆ ಬಿಡ್ತಾ ಹೋದಷ್ಟು ಅದು ನಿಮಗೆ ಕಾಡಿಸ್ತಾ ಹೋಗ್ತದೆ. ಈ ಥರ 2.5-3 ತಿಂಗಳಿಗೆ ಬಂದ ತಕ್ಷಣ ನೀವು ಹೀಟು ಕೊಡಿಸ್ತಂದರೆ ವರ್ಷಕ್ಕೊಂದು ಕರುನ ಪಡೆಯಬೋದು. ಇದರಿಂದ ಹೈನುಗಾರಿಕೆಯಲ್ಲಿ ಲಾಭನೂ ಆಗತ್ತೆ. ಕೆಲವರು ಇಷ್ಟು ಬೇಗ ಕೊಡಿಸಿದ್ರೆ ಅಂದರೆ 3 ತಿಂಗಳೊಳಗೆ ಹೀಟು ಕೊಡಿಸ್ಬಿಟ್ರೆ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ ಅಂತ ಅನ್ಕೋತಾರೆ. ಆದರೆ ಅದು ತಪ್ಪು ಗ್ರಹಿಕೆ. ದನ 5 ತಿಂಗಳ ತೆನೆ ಆದಮೇಲೆ ನಂತರನೇ ಹಾಲಿನ ಇಳುವರಿ ಕಮ್ಮಿ ಆಗೋದು, ಅದಕ್ಕೆ ಮುಂಚೆ ಹಾಲಿನ ಇಳುವರಿ ಕಮ್ಮಿ ಆಗಲ್ಲ. ಆದ್ದರಿಂದ ಇವರು 3ನೇ ತಿಂಗಳಿಗೆ ಹೀಟು ಕೊಡಿಸಿದ್ರೆ ಯಾವುದೇ ತೊಂದರೆನೂ ಆಗಲ್ಲ. ಕೆಲವರು ಕರು ಹಾಕಿದ 5-6 ತಿಂಗಳ ತನಕ ಕೊಡಿಸಲ್ಲ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಮುಂದೆ ಅದು ಬೆದೆಗೆ ಬರ್ದರನೇ ಆಗಿರುತ್ತೆ. ಯಾಕಂತ ಹೇಳಿದ್ರೆ 5 ತಿಂಗಳಾದಮೇಲೆ ಹಾಲಿನ ಇಳುವರಿ ಕಮ್ಮಿ ಆಗ್ತಾ ಇದ್ದಾಗೆ ಅವುಗಳ ತಿಂಡಿನೂ ಕಮ್ಮಿ ಮಾಡ್ತಾ ಬರ್ತಾರೆ. ಹಾಗಾಗಿ ಪೋಷಕಾಂಶಗಳ ಅಂಶ ಕಮ್ಮಿ ಆಗ್ತಾ ಹೋಗ್ತಾ ಇದ್ದಾಗೆ ಬೆದೆಗೆ ಬರ್ದರನೇ ಆಗುತ್ತೆ. ಹಾಗಾಗಿ ಈ ಥರ ಇವರು 2.5-3 ತಿಂಗಳಿಗೆ ಫಲ ಕೊಡಿಸೋದು ಒಳ್ಳೆಯದು. ನಮ್ಮ ಕಂಪನಿ ಇದು ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಲಭ್ಯ. ಕೇಳಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ, ರೈತ ಉತ್ಪಾದಕರ ಕಂಪನಿ. ಇನ್ನು ಬರ್ಡ್ ರಾಸಿನ ವಿಷಯಕ್ಕೆ ಬರೋದು. ಬರ್ಡ್ ರಾಸು ಅಥವಾ ನಾವು ರಿಪೀಟ್ ಬ್ರೀಡರ್ ಅಂತ ಯಾವ್ದನ್ನ ಕರಿತೀವಿ ಅಂತಂದರೆ, ಆ ರಾಸು 21 ದಿನಕ್ಕೊಂದ್ಸತಿ ಬೆದೆಗೆ ಬರ್ತಾ ಇರುತ್ತೆ. ಮತ್ತು 3-4 ಸತಿ ಬೆದೆಗೆ ಕೊಡಿಸಿದ್ರೂ ಫಲ ನಿಲ್ತಾ ಇರಲ್ಲ. ರಾಸಿನ ವಯಸ್ಸು 10 ವರ್ಷದ ಒಳಗಿರಬೇಕಾಗುತ್ತೆ. ಬರ್ಡ್ ರಾಸಿನ ಕಾರಣಗಳು ಹಲವಾರಿವೆ. ಅವುಗಳಲ್ಲಿ ಕೆಲವು ಮುಖ್ಯವಾದನ್ನ ಈಗ ಹೇಳ್ತೀನಿ. ಮೊದಲನೇದಾಗಿ ವಾತಾವರಣ. ಅಂದರೆ ಈ ಬೇಸಿಗೆಯಲ್ಲಿ ಈ ಬಿಸಿಲಿನ ಧಗೆ ಜಾಸ್ತಿ ಇದ್ದಾಗ ದನಗಳು ಫಲ ನಿಲ್ಲೋದು ಸ್ವಲ್ಪ
ಕಷ್ಟ ಆಗುತ್ತೆ. ಮತ್ತು ಬಿಸಿಲಿನಲ್ಲಿ ತುಂಬ ದೂರ ನಡೆಸ್ಕೊಂಡು ಬಂದು ಕೃತಕ ಗರ್ಭಧಾರಣೆ ಮಾಡಿಸಿದ್ರೂ ಕೂಡ ಅದು ಫಲ ನಿಲ್ಲೋದು ಕಷ್ಟ ಆಗುತ್ತೆ. ಇದಕ್ಕೆ ಪರಿಹಾರ ಅಂತಂದರೆ ತಂಪಾದ ಹೊತ್ತಿನಲ್ಲಿ ಅಥವಾ ನೆರಳಿನಲ್ಲಿ ಕೃತಕ ಗರ್ಭಧಾರಣೆನ ಮಾಡಿಸ್ಬೇಕಾಗತ್ತೆ. ಇನ್ನು ಕೃತಕ ಗರ್ಭಧಾರಣೆ ಮಾಡಿಸುವ ಸಮಯದಲ್ಲಿ ರಾಸನ್ನು ತುಂಬ ಗಾಬರಿ ಮಾಡಬಾರ್ದು. ಯಾಕಂತೇಳಿದ್ರೆ ಈ ದನಗಳನ್ನ ಬೋನೊಳಗೆ ಅಂದರೆ ನಾವು ಟ್ರೇವಿಸ್ ಅಂತ ಏನು ಹೇಳ್ತೀವಿ ಅದರೊಳಗೆ ಹಾಕಬೇಕಾದ್ರೆ ಹೊಡೆದು ಬಡ್ದು ಅದನ್ನ ಒಳಗೆ ತಳ್ಳಬೇಕಾದ್ರೆ ಗಾಬರಿ ಮಾಡಿಬಿಟ್ಟಾಗ ಏನಾಗುತ್ತಂದರೆ ರಕ್ತದಲ್ಲಿ ಕೆಲವು ಹಾರ್ಮೋನುಗಳು ಅಥವಾ ರಸಗಳು ಬಿಡುಗಡೆಯಾಗಿ ಇವು ಗರ್ಭಕೋಶದಲ್ಲಿ ವೀರ್ಯಾಣುಗಳ ಚಲನೆಗೆ ತೊಂದರೆ ಮಾಡ್ತದೆ. ಹಾಗಾಗಿ ಅದು ರಿಪೀಟ್ ಬಿಡ್ರ್ ಆಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ರಾಸುಗಳಿಗೆ ಕೃತಕ ಗರ್ಭಧಾರಣೆ ಮಾಡುವ ಸಮಯದಲ್ಲಿ ಮೈ ಸವರ್ತಾ ಗಾಬರಿ ಆಗದ ರೀತಿ ನೋಡಿಕೊಂಡು ಫಲನೆ ಕೊಡಿಸ್ಬೇಕಾಗತ್ತೆ. ಇನ್ನು ಮುಂದೆ ಗರ್ಭಕೋಶದಲ್ಲಿ ಮೊಟ್ಟೆ ಅಥವಾ ಅಂಡಾಣು ತುಂಬ ಸಣ್ಣದಾಗಿದ್ದು ಪೂರ್ಣ ಪ್ರಮಾಣದಲ್ಲಿ ಬೆಳೆದಿರುವುದಿಲ್ಲ. ಈ ರೀತಿ ಕಡಸುಗಳಲ್ಲಿ ಹೆಚ್ಚಾಗಿ ಕಾಣಿಸ್ತದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಪೌಷ್ಟಿಕ ಆಹಾರ ಅಥವಾ ಖನಿಜ ಮಿಶ್ರಣ ಮತ್ತು ವಿಟಮಿನ್ಗಳ ಕೊರತೆ ಆಗಿರುತ್ತೆ. ಇನ್ನು 4ನೇ ಕಾರಣ ಅಂತ ಹೇಳಿದ್ರೆ ಕೀವು ಗರ್ಭ. ಅಂದರೆ ಇಲ್ಲಿ ರಾಸು 4ರಿಂದ 5 ದಿನಕ್ಕೊಂದು ಸತಿ ಬೆದೆಗೆ ಬರ್ತಾ ಇರುತ್ತೆ, ಕೀವು ಆಡ್ತಾ ಇರುತ್ತೆ. ಆ ಥರ ದನಗಳಿಗೆ ನೀವು ಗರ್ಭಕೋಶಕ್ಕೆ ಸೋಂಕು ನಿವಾರಕ ಔಷಧಿನ ಹಾಕಿಸಿ ನಂತರ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕಾಗತ್ತೆ. ಕೆಲವು ರಾಸುಗಳಲ್ಲಿ ಅಂಡಾಣು ಪೂರ್ಣ ಪ್ರಮಾಣದಲ್ಲಿ ಬೆಳೆದರೂ ಸಹ ಕರೆಕ್ಟ್ ಸಮಯದಲ್ಲಿ ಅಂದರೆ ಸೆಮೆನ್ ಹಾಕಿದ ನಂತರ ಅದು 18 ಗಂಟೆ ನಂತರ ಅದು ಮೊಟ್ಟೆ ಹೊಡಿಬೇಕಾಗತ್ತೆ. ಅದು ಸರಿಯಾದ ಸಮಯದಲ್ಲಿ ಬಿಡುಗಡೆ ಆಗೋದಿಲ್ಲ. ಇದಕ್ಕೆ ಮುಖ್ಯ ಕಾರಣ ರಕ್ತದಲ್ಲಿ ಕೆಲವು ಹಾರ್ಮೋನುಗಳ ಕೊರತೆ ಇರುತ್ತೆ. ಈ ರೀತಿಯ ರಾಸುಗಳನ್ನ ತಜ್ಞ ಪಶುವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿ ಹಾರ್ಮೋನ್ ಚಿಕಿತ್ಸೆ ಕೊಡಿಸಿ ಅದಕ್ಕೆ ಹೀಟಿಗೆ ಕೊಡಿಸ್ಬೇಕಾಗತ್ತೆ. ಇನ್ನು 6ನೇದಾಗಿ ವೀರ್ಯದ ಗುಣಮಟ್ಟ. ಇದು ಒಂದು ಮುಖ್ಯ ಕಾರಣ ಆಗುತ್ತೆ ಬೋರ್ಡ್ರಾಸ್ ಆಗೋದಕ್ಕೆ. ಯಾಕಂತ ಹೇಳಿದ್ರೆ ವೀರ್ಯ ನಳಿಕೆಗಳನ್ನು ನಾವು ಯಾವಾಗಲೂ ದ್ರವ ಸಾರಜನಕ ಕಂಟೈನರ್ನಲ್ಲಿ ಇಟ್ಟಿರ್ತೀವಿ. ಅದು -196 ಡಿಗ್ರಿ ಫ್ಯಾರನ್ಹೀಟಲ್ಲಿ ಇರುತ್ತೆ. ಇದರಿಂದ ನಾವು ಹೊರಗೆ ಆ ವೀರ್ಯ ನಳಿಕೆಯನ್ನು ತೆಗೆದ ತಕ್ಷಣ ಆದಷ್ಟು ಬೇಗನೆ ಕೃತಕ ಗರ್ಭಧಾರಣೆ ಮಾಡಬೇಕಾಗತ್ತೆ. ತಡ ಮಾಡಿದಷ್ಟು ವೀರ್ಯದ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ವೀರ್ಯ ನಳಿಕೆ ಮೇಲೆ 1 ಸೆಕೆಂಡ್ ಬಿಸಿಲು ಬಿದ್ದರೂ ಕೂಡ ಅದರಲ್ಲಿರೋ ವೀರ್ಯಾಣುಗಳೆಲ್ಲ ಸತ್ತೋಗುತ್ತೆ. ಆ ಥರ ಟ್ಯೂಬ್ನ ನಾವು ಉಪಯೋಗಿಸಿದ್ರೂ ಏನು ಪ್ರಯೋಜನಕ್ಕೆ ಬರೋಲ್ಲ. ಅದಕ್ಕೆ ನಾನು ಆವಾಗಲೇ ಹೇಳಿದ್ದು ಬಿಸಿಲಲ್ಲಿ ನಿಲ್ಲಿಸಿ ಹೀಟಿಗೆ ಕೊಡಿಸ್ಬಾರ್ದು ಅಂತ. ಮತ್ತು ಗರ್ಭಕೋಶದಲ್ಲಿ ಗಡ್ಡೆ ಆದಾಗ ಫಲ ನಿಲ್ಲಲ್ಲ. ಈ ಗಡ್ಡೆ ಅಂತ ಹೇಳಿದ್ರೆ ಗರ್ಭಕೋಶದಲ್ಲಿ 2 ವಿಧದ ಗಡ್ಡೆ ಆಗಿರುತ್ತೆ. ಒಂದನ್ನು ನಾವು ಫಾಲಿಕ್ಯುಲರ್ ಸಿಸ್ಟ್ ಅಂತೀವಿ, ಮತ್ತೊಂದು ಲ್ಯೂಟಿಯಲ್ ಸಿಸ್ಟ್ ಅಂತ ಹೇಳ್ತೀವಿ. ಸಾಧಾರಣವಾಗಿ ದನಗಳು ಬೆದೆಗೆ ಬಂದರೆ 1 ದಿನ ಹೀಟಲ್ಲಿರುತ್ತೆ. ಆದರೆ ಕೆಲವು ದನಗಳು 3ರಿಂದ 4 ದಿನ ಬೆದೆಯಲ್ಲೇ ಇರುತ್ತೆ. ಕಂಟಿನ್ಯೂಸ್ ಆಗಿ ಮಡ ಆಡ್ತಾ ಇರುತ್ತೆ, ಅರಚ್ತಾ ಇರುತ್ತೆ, ಹಾರ್ತಾ ಇರುತ್ತೆ, ಈ ಥರ ಎಲ್ಲ ಮಾಡ್ತಾನೆ ಇರುತ್ತೆ. ಇವುಗಳು ಗರ್ಭ ಪರೀಕ್ಷೆ ಮಾಡಿದಾಗ ಅಂಡಾಣು ಒಡೆಯದೆ ಹಲವಾರು ಅಂಡಾಣುಗಳು ಸೇರಿಕೊಂಡು ಒಳಗೆ ಗಡ್ಡೆ ಆಗಿರುತ್ತೆ. ಗಡ್ಡೆ ರೂಪ ಪಡೆದಿರೋದ್ರಿಂದ ಈ ರಾಸುಗಳನ್ನ ನೀವು ಪಶುವೈದ್ಯರಿಂದ ಪರೀಕ್ಷೆ ಮಾಡಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಿ ನಂತರ ಅದಕ್ಕೆ ಹೀಟಿಗೆ ಕೊಡಿಸ್ಬೇಕಾಗತ್ತೆ. ಇನ್ನು ಮುಂದೆ ಬಂದು ಕೆಲವು ಕಡಸುಗಳು ಫಲ ನಿಲ್ಲದೇ ಇರೋ ಗರ್ಭಕೋಶದಲ್ಲಿ ಕೆಲವು ನ್ಯೂನ್ಯತೆಗಳಿರುತ್ತೆ. ಅಂದರೆ ಜೆನೆಟಿಕ್ ಡಿಫೆಕ್ಟ್. ಅದೇನಂತ ಹೇಳಿದ್ರೆ ಈ ಆನುವಂಶಿಕ ಧಾತುವಿನ ತೊಂದರೆಯಿಂದ ಗರ್ಭದ ಕೆಲವು ಭಾಗಗಳೇ ಬೆಳೆದಿರೋಲ್ಲ ಅಥವಾ ಇರೋದೇ ಇಲ್ಲ. ಈಗ ಒಂದು ಹಸುವಿನಲ್ಲಿ ಅವಳಿ ಕರುಗಳು ಹುಟ್ಟಿದೆ ಅಂದರೆ ಅದರಲ್ಲಿ ಒಂದು ಗಂಡು ಒಂದು ಹೆಣ್ಣು ಆಗಿದ್ದರೆ 90% ಹೆಣ್ಣು ಕರುಗಳಲ್ಲಿ ಗರ್ಭಕೋಶದ ಕೆಲವು ಭಾಗಗಳೇ ಬೆಳೆದಿರಲ್ಲ. ಮುಂದೆ ಅವನ್ನ ಸಂತಾನೋತ್ಪತ್ತಿಗೆ ಉಪಯೋಗಕ್ಕೆ ಬರೋಲ್ಲ. ಈ ರೀತಿ ಕರುಗಳನ್ನು ನಾವು ಫ್ರೀ ಮಾರ್ಟಿನ್ ಕರುಗಳು ಅಂತ ಕರಿತೀವಿ, ಫ್ರೀ ಮಾರ್ಟಿನ್ ಅಂತ ಹೇಳ್ತೀವಿ. ನಂತರ ದನದ ಮೈ ಮೇಲೆ ಈ ಉಣ್ಣೆ ಅಥವಾ ಹೇನು ತುಂಬ ಇದ್ದರೂ ಕೂಡ ಅವು ಏನಾಗುತ್ತೆ, ರಕ್ತಹೀನತೆ, ಈ ಉಣ್ಣೆಗಳು ರಕ್ತ ಕುಡಿದು ದನಗಳಲ್ಲಿ ರಕ್ತಹೀನತೆ ಆಗುತ್ತೆ. ಮತ್ತು ಆ ಉಣ್ಣೆಗಳಿಂದ ದನಗಳಲ್ಲಿ ಮಲೇರಿಯಾ ಅಂತ ಅಂದರೆ ಬೆಬಿಸಿಯೋಸಿಸ್ಸು, ಥೈಲೇರಿಯಸಿಸ್ಸು, ಅನಾಪ್ಲಾಸ್ಮೋಸಿಸ್ ಈ ಥರ ಅಂತ ಮಲೇರಿಯಾ ರೋಗಗಳು ಬಂದು ಆ ದನಗಳು ತುಂಬ ವೀಕ್ ಆಗಿರ್ತವೆ. ವೀಕಾಗಿ ನಿತ್ರಾಣಗೊಂಡಿರೋದ್ರಿಂದ ಆ ದನಗಳು ಫಲ ನಿಲ್ಲೋದಕ್ಕೆ ಕಾಡಿಸ್ತವೆ. ಮತ್ತು ಈ ಕಾಲ್ಬಾಯಿ ಜ್ವರ ಬಂದಿದ್ದು ದನಗಳು ಅಥವಾ ಈ ಬೆಬಿಸಿಯಾ ಅಂದರೆ ನಾವು ರಕ್ತಪಿಂಜಿ ಅಂತ ಕರಿತೀವಿ. ಈ ದನಗಳು ಕೆಂಪುಗೆ ಹುಚ್ಚಾಯ್ತವೆ, ಕಾಫಿ ಡಿಕಾಕ್ಷನ್ ಥರ ಹುಚ್ಚಾಯುತ್ತೆ. ಈ ಥರ ಕಾಯಿಲೆಗಳು ಬಂದು ವಾಸಿಯಾದರೂ ಕೂಡ ಆ ದನಗಳಲ್ಲಿ ಏನಾಗುತ್ತಂದರೆ ಆ ರೋಮ ಎಲ್ಲ ದಪ್ಪ ರೋಮ ಬೆಳ್ಕೊಂಡಿರುತ್ತೆ. ಮತ್ತು ಬಿಸಿಲಿಗೆ ಹೋದರೆ ಏತ್ತಾ ಇರುತ್ತೆ, ನಗರದ ಅಂತ ಹೇಳ್ತೀವಿ, ಹಿಂದೆ ಮುಂದೆ ಏತ್ತಾ ಇರುತ್ತೆ. ಮತ್ತು ಮೇವೆಲ್ಲ ಕಮ್ಮಿ ತಿಂತಿರುತ್ತೆ. ಈ ಥರ ತೊಂದರೆಗಳಿರೋಂಥ ರಾಸುಗಳಲ್ಲೂ ಫಲ ನಿಲ್ಲೋದು ಕಷ್ಟ ಇರುತ್ತೆ. ಈ ಥರ ದನಗಳಿಗೆ ನೀವು ಪಶುವೈದ್ಯರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆ ಕೊಡಿಸಿ ನಂತರ ಬೆದೆ ಕೊಡಿಸಿದ್ರೆ ಕಟ್ಟುತ್ತೆ. ಹೀಗೆ ಬರ್ಡ್ ರಾಸುಗಳಲ್ಲಿ
ಹಲವಾರು ಕಾರಣಗಳು ಇವೆ. ಇನ್ನು ಕಡೆಯದಾಗಿ ಬಹಳ ಮುಖ್ಯವಾದ್ದು, ರೈತರು ತಮ್ಮ ರಾಸುಗಳಿಗೆ ಬೆದೆ ಕೊಡಿಸುವ ದಿನಾಂಕಗಳನ್ನು ಒಂದು ಕಾರ್ಡಲ್ಲಿ ಅಥವಾ ಒಂದು ಸಣ್ಣ ನೋಟ್ಬುಕ್ಕಲ್ಲಿ ಗುರುತು ಹಾಕ್ಕೊಂಡಿದ್ರೆ ಒಳ್ಳೆಯದು. ಅಂದರೆ ಇದು ರೆಕಾರ್ಡ್ ಇಟ್ಟಿರೋದು ಒಳ್ಳೆಯದು. ಯಾಕೆಂತ ಹೇಳಿದ್ರೆ, ಈಗ ನೋಡಿ ನಮ್ಮ ಆಫೀಸಲ್ಲಿ ಅಂದರೆ ನಮ್ಮ ಆಸ್ಪತ್ರೆಯಲ್ಲಿ ನಮ್ಮ ಇಲಾಖೆಯಿಂದ ಮಾಡಿಸಿರೋಂಥ ಒಂದು ಜಾನುವಾರು ಮಾಹಿತಿ ಪುಸ್ತಕ ಅಂತ ಕೊಡ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದರೆ, ಒಂದು ಮನೆಗೆ ಒಂದು ಒಂದು ಬುಕ್ಕನ್ನು ಕೊಟ್ಟಿರ್ತೀವಿ. ಅದರಲ್ಲಿ ಅವ್ರ ಹತ್ರ ಒಂದು 5 ದನ ಇರ್ಬೋದು, 6 ದನ ಇರ್ಬೋದು, ಅಥವಾ 2 ದನ ಇರ್ಬೋದು. ಅದನ್ನು ಆ ಬುಕ್ಕಿನ ಟ್ಯಾಗ್ ನಂಬರು ಅಂದರೆ ಓಲೆ ನಂಬರ್ನ ಗುರುತು ಹಾಕಿರ್ತೀವಿ. ಮತ್ತು ಯಾವತ್ತು ಬೆದೆ ಕೊಡಿಸಿದ್ದೀವಿ ಅಂತ ಬರೆದಿರ್ತೀವಿ. ಅವ್ರ ಮುಂದೆ ಅದು ಏನೇನು ಪ್ರಯೋಜನ ಆಗುತ್ತೆ ಅಂತ, ರೆಕಾರ್ಡ್ ಇಟ್ಟರೆ ಏನೇನು ಪ್ರಯೋಜನ ಆಗುತ್ತೆ ಅಂತ ಈಗ ಹೇಳ್ತೀನಿ ನೋಡಿ. ಈ ರೆಕಾರ್ಡ್ಗಳಿಂದ ಬರ್ಡ್ ರಾಸುಗಳಲ್ಲಿ ಎಷ್ಟು ದಿನಕ್ಕೆ ಒಂದು ಸತಿ ಬೆದೆಗೆ ಬರ್ತದೆ ಅಂತ ನೋಡೋದಕ್ಕೆ ಸಹಾಯ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ, ಸರ್ ಮೊನ್ನೆ ಕೊಡಿಸಿದ್ದೆ, ಆ 10 ದಿನದ ಕೆಳಗೆ ಕೊಡಿಸಿದ್ದೆ ಅಂತ ಹೇಳಿದಾಗ ಗೊತ್ತಾಗಲ್ಲ. ಈ ಬರ್ಡ್ ರಾಸುಗಳು ಏನಕ್ಕೆ ತೊಂದರೆ ಆಗ್ತದೆ ಅಂತ ಕಂಡುಹಿಡಿಬೇಕಂದ್ರೆ ಎಷ್ಟು ದಿನಕ್ಕೊಮ್ಮೆ ಬರ್ತದೆ ಅನ್ನೋದನ್ನ ನಾವು ಪರಿಶೀಲಿಸೋದು ಬಹಳ ಮುಖ್ಯ ಆಗುತ್ತೆ. ಇಂಥದಕ್ಕೆ ರೆಕಾರ್ಡು ಬೇಕೇ ಬೇಕಾಗತ್ತೆ. ಮತ್ತು ರಾಸುಗಳಲ್ಲಿ ಫಲ ಪರೀಕ್ಷೆ ಮಾಡ್ಬೇಕಂತ ಹೇಳಿದ್ರೆ ಈ ರೆಕಾರ್ಡ್ಗಳು ಸಹಾಯ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ 2 ತಿಂಗಳಿಗೆ ಇಟ್ಕೊಂಬಂದ್ಬಿಡ್ತಾರೆ. ಸರ್ 5 ತಿಂಗಳಾಗಿದೆ ಸರ್ ಕೊಡಿಸಿ ಅಂತ ಹೇಳ್ತಾರೆ. ನಾವು ರೆಕಾರ್ಡ್ನ ಕೊಟ್ಟಾಗ ತೋರಿಸ್ತಂದಾಗ ಇಲ್ಲಪ್ಪ ನೋಡೋ ಇಷ್ಟು ದಿನ ಆಗಿದೆ, ಆ ದಿನ ನೋಡೋದಕ್ಕೆ ರೆಕಾರ್ಡ್ಗಳು ಸಹಾಯ ಮಾಡುತ್ತೆ. ಮತ್ತು ಈ ರಾಸುಗಳು ಯಾವಾಗ ಕರು ಹಾಕುತ್ತೆ ಅಂತ ಕಂಡುಹಿಡಿಯೋದಕ್ಕೂ ಅಥವಾ ಹೇಳೋದಕ್ಕೂ ಈ ಡೇಟ್ಗಳು ಬಹಳ ಸಹಾಯಕವಾಗುತ್ತೆ. ಮತ್ತು ಕೆಲವು ದನಗಳಲ್ಲಿ ಈ ಕರು ಹೊಟ್ಟೆಲೇ ಸತ್ತೋಗಿರುತ್ತೆ, ಆದರೆ ಮಡ ಆಡಿರಲ್ಲ. ಅದನ್ನು ನಾವು ಮಮ್ಮಿಫೈಡ್ ಫೀಟಸ್ ಅಂತ ಕರಿತೀವಿ. ಈ ತರಹದ ತೊಂದರೆಗಳನ್ನು ಗುರುತಿಸಿ ಸೂಕ್ತ ಚಿಕಿತ್ಸೆ ಕೊಡಿಸ್ಬೇಕಂದ್ರೂ ಕೂಡ ಈ ಡೇಟ್ಗಳು ನಮಗೆ ಸಹಾಯ ಆಗುತ್ತೆ. ಇನ್ನೂ ಕೆಲವು ದನಗಳಲ್ಲಿ ಕರು ಹೊಟ್ಟೆಲ್ಲ ಸತ್ತೋಗಿರುತ್ತೆ, ಆದರೆ ಗರ್ಭಕೋಶದಲ್ಲಿ ನೀರು ತುಂಬ್ತಾ ಹೋಗ್ತಾ ಇರುತ್ತೆ, ಹೊಟ್ಟೆ ದಪ್ಪಗಾಗ್ತಾ ಹೋಗ್ತಾ ಇರುತ್ತೆ. 9 ತಿಂಗಳಾದರೂ ಕರು ಹಾಕಿರಲ್ಲ. ಇವ್ರೇನು ಮಾಡ್ತಾರೆ, ಹೊಟ್ಟೆ ದಪ್ಪಗಾಗ್ತದೆ, ದನ ತೆನೆ ಆಗಿದೆ, ಕರು ಚೆನ್ನಾಗಿದೆ ಅಂತಲೇ ಅನ್ಕೊತಾ ಇರ್ತಾರೆ ರೈತರು. ಆದರೆ 9 ತಿಂಗಳಾದರೂ ಕರು ಹಾಕಲಿಲ್ಲ ಅಂದ್ಬಿಟ್ಟು ಆವಾಗ ಪಶುವೈದ್ಯರ ಹತ್ರ ಇಟ್ಕೊಂಬರ್ತಾರೆ. ಆವಾಗ ನಾವು ಈ ಡೇಟನ್ನು ನೋಡಿದ್ರೆ ಹೌದು ಇದು 9 ತಿಂಗಳಾಗಿದೆ ಅಂತ ನೋಡಿ, ಆಮೇಲೆ ಅದು ಗರ್ಭಕೋಶ ಚೆಕ್ ಮಾಡಿ ಇದು ಒಳಗೆ ಉಚ್ಚೆ ಬುಡ್ಡೆ ಅಂತ ಹೇಳ್ತೀವಿ. ಅದರಲ್ಲಿ ಬರೀ ನೀರು ತುಂಬ್ತಾ ಇರುತ್ತೆ, ಕರು ಬೆಳವಣಿಗೆ ಇರಲ್ಲ, ಕರು ಒಳಗೆ ಸತ್ತೋಗಿರುತ್ತೆ. ಈ ಥರ ದನಗಳಿಗೆ ನಾವು ಪಶುವೈದ್ಯರ ಹತ್ರ ಸೂಕ್ತ ಚಿಕಿತ್ಸೆ ಕೊಡಿಸಿ ಅದನ್ನ ಕರುನ ಹೊರಗೆ ಬರೋಕಂದ್ರೆ ಅಭಾಷಣ ಆಗೋವಾಗ ಮಾಡಿ ಅದ ನಂತರ ಚಿಕಿತ್ಸೆನ ಮಾಡಬೇಕಾಗತ್ತೆ. ಇವೆಲ್ಲದಕ್ಕೂ ನೀವು ರೆಕಾರ್ಡನ್ನು ಇಟ್ಟಿದ್ರೆ ತುಂಬ ಸಹಾಯ ಆಗುತ್ತೆ. ಹಾಗೆಯೇ ಈ ಫಲ ನಿಂತಿರೋ ದನಗಳಲ್ಲಿ ಹಾಲು ನಿಲ್ಲಿಸಲು ಕೂಡ ಈ ದಿನಾಂಕ ಬೇಕಾಗತ್ತೆ. ಕೆಲವರು ಈ ಬೆದೆ ಕೊಡಿಸಿದ ದಿನಾಂಕ ಗೊತ್ತಿರಲ್ಲ, 8 to 9 ತಿಂಗಳ ತನಕ ಹಾಲು ಕರಿತಾನೆ ಇರ್ತಾರೆ. ಆಮೇಲೆ ಡೌಟ್ ಆಗಿಬಿಟ್ಟು ಇದ್ಯಾಕೆ ಹಾಲು ನಿಲ್ತಾನೆ ಇಲ್ಲ ಅಂದ್ಬಿಟ್ಟು ಹಾಲು ನಿಲ್ಲಿಸಿದ್ದು 1 ವಾರಕ್ಕೆ ಕರು ಹಾಕ್ಬಿಡುತ್ತೆ. ಆ ಥರ ದನಗಳಲ್ಲಿ ಏನಾಗುತ್ತೆ ಅಂದರೆ ಮುಂದಿನ ಸೂಲಲ್ಲಿ ಅಂದರೆ ಕರು ಹಾಕಿದ ಸೂಲಲ್ಲಿ ಹಾಲಿನ ಇಳುವರಿ ತುಂಬ ಕಮ್ಮಿ ಆಗುತ್ತೆ. ಇಷ್ಟು ತೊಂದರೆಗಳು ನಿಮಗೆ ತಪ್ಪಿಸ್ಬೇಕಂತ ಹೇಳಿದ್ರೆ ರೆಕಾರ್ಡ್ಗಳನ್ನ ನೀವು ಕರೆಕ್ಟಾಗಿ ಇಟ್ಟಿರಬೇಕಾಗತ್ತೆ. ಡಾಕ್ಟರ್ ಜನಾರ್ದನ್ ಅವರೇ, ರೈತರಲ್ಲಿ ಕೆಲವು ತಪ್ಪು ಗ್ರಹಿಕೆಗಳು ಅಥವಾ ನಂಬಿಕೆಗಳು ಅಂತ ನಾವು ಹೇಳ್ಬೋದು ಸಾಮಾನ್ಯವಾಗಿ. ಅಂಥವನ್ನು ಕೆಲವನ್ನು ನಾನು ಕೇಳ್ತೀನಿ, ತಾವು ಸ್ಪಷ್ಟೀಕರಣವನ್ನು ಕೊಡಬೇಕು. ಖಂಡಿತವಾಗಿ. ಈಗ ಕೆಲವರು ಏನು ಮಾಡ್ತಾರೆ, ಒಂದೇ ಬಾರಿಗೆ 2 ನಳಿಕೆಗಳನ್ನು ಹಾಕಿ ಅಂತ ವೈದ್ಯರ ಬಳಿ ಹೇಳ್ತಾರೆ. ಅಂದರೆ ಅದು ಸೆಮನ್ ಟ್ಯೂಬ್ ಇರುತ್ತಲ್ಲ, ಅಂದರೆ ಒಂದು ಸ್ಟ್ರಾಂಗ್ ಇರಲ್ಲ, 2 ಆದ್ರೆ ಸ್ಟ್ರಾಂಗ್ ಆಗುತ್ತೆ. ಅದು ಎಷ್ಟರ ಮಟ್ಟಿಗೆ ಸರಿ ಅಂತೀರಿ? ಒಂದೇ ಸಲಕ್ಕೆ 2 ವೀರ್ಯನಳಿಕೆ ಅಥವಾ ರೈತರು ಹೇಳಾಗೆ ಡಬಲ್ ಸೆಮೆನ್ ಹಾಕೋದು ಬೇಕಿಲ್ಲ. ಯಾಕಂದರೆ ಒಂದು ವೀರ್ಯನಳಿಕೆಯಲ್ಲಿ 30 ಲಕ್ಷ ವೀರ್ಯಾಣುಗಳಿರುತ್ತೆ. ಅದರಲ್ಲಿ ಫಲ ನಿಲ್ಲೋದಕ್ಕೆ 1 ವೀರ್ಯಾಣು ಸಾಕು, ಉಳಿದದ್ದೆಲ್ಲ ವ್ಯರ್ಥನೆ. ಅಂದರೆ 29,99,000 ಉಳಿದಿದ್ದು ಏನಿರುತ್ತೋ ಅವೆಲ್ಲ ವ್ಯರ್ಥನೆ. ನೀವು 2 ಟ್ಯೂಬ್ ಹಾಕ್ಸಿದ್ರೆ 60 ಲಕ್ಷ ವೀರ್ಯಾಣುಗಳಾಗ್ತದೆ. 2ನೇ ಟ್ಯೂಬು ಯಾವಾಗ ಕೊಡಿಸ್ಬೇಕಂತಂದರೆ, ಮೊದಲನೇ ಟ್ಯೂಬನ್ನು ನೀವು ಅರ್ಲಿ ಹೀಟ್, ನಾನು ಅವೆಲ್ಲ ಹೇಳಿದ್ನಲ್ಲ, ಅರ್ಲಿ ಹೀಟಲ್ಲಿ ಅಥವಾ ಮೊದಲನೇ ಹಂತದಲ್ಲಿ ನಾನು ಕೊಡಿಸಿದ್ದು 12 ಗಂಟೆ ನಂತರನೂ ಮಡ ಆಡ್ತಾ ಇದ್ದರೆ ಆಗ ನೀವು 2ನೇ ಟ್ಯೂಬ್ನ ಕೊಡಿಸ್ಬೇಕಾಗತ್ತೆ. ಇಲ್ಲಾಂದರೆ ಒಂದೇ ಸತಿಗೆ 2 ಟ್ಯೂಬ್ನ ಹಾಕ್ಸೋದು ಬೇಕಿಲ್ಲ. ಮತ್ತು ಒಂದು ವೀರ್ಯನಳಿಕೆ ಉತ್ಪಾದನೆ ಮಾಡೋದಕ್ಕೆ ಸರ್ಕಾರಕ್ಕೆ 50 ರೂಪಾಯಿ ಖರ್ಚಾಗತ್ತೆ. ಹಾಗಾಗಿ 2 ವೀರ್ಯನಳಿಕೆ ಉಪಯೋಗಿಸೋದ್ರಿಂದ ಬರೀ ವ್ಯರ್ಥ ಆಗತ್ತೆ ಹೊರತು ಬೇಕಾಗಿರಲ್ಲ. ಹೀಟ್ಗೆ ಕೊಡಿಸಿದ ಮೇಲೆ ಭಾಳ ಜನ ರೈತರು ಕೇಳೋದು, ಕಡಲೆ ಹಿಂಡಿ ಕೊಡ್ಬೋದಾ, ಫಾರಮ್ ಹುಲ್ ತಿನ್ನಿಸ್ಬೋದಾ ಅಂತ. ಖಂಡಿತವಾಗಿ ಕೊಡ್ಬೋದು. ಇಲ್ಲಿ ಬೆದೆಗೆ ಬರೋದಕ್ಕೂ ಹಿಂಡಿಗೂ ಸಂಬಂಧ ಇಲ್ಲ.
20 ದಿನದ ನಂತರ ನಿಮ್ಮ ರಾಸು ಪುನಃ ಬೆದೆಗೆ ಬಂದಿದೆ ಅಂದರೆ ಅದಕ್ಕೆ ಬೇರೆ ಕಾರಣಗಳೇ ಇರ್ಬೋದೇ ಹೊರತು ನೀವು ಕೂಡ ಕಡಲೆಕಾಯಿ ಹಿಂಡಿ ಖಂಡಿತ ಆಗಿ ಅಲ್ಲ. ಹಾಗೆ ದನಕ್ಕೆ ಮೊದಲಿಂದನೂ ನೀವು ಫಾರಮ್ ಹುಲ್ಲು ಹಾಕ್ತಾಯಿದ್ರೆ ಅದನ್ನು ಕಂಟಿನ್ಯೂಸ್ ಆಗಿ ಕೊಡ್ಬೋದು. ಕರು ಹಾಕಿದ ಮೇಲೆ ಸತ್ತೆ ಅಥವಾ ಮಾಸು ಏನು ಅದು ಸ್ವಾಭಾವಿಕವಾಗಿ ಬೀಳಬೇಕು ಅಲ್ವೇ? ಅದು ಬೀಳಲಿಲ್ಲ ಅಂದರೆ ನೀವು ವೈದ್ಯರು ಏನು ಮಾಡ್ತೀರಿ, ತೆಗಿತೀರಿ. ಹೌದು, ಬಹಳಷ್ಟು ಜನರಲ್ಲಿ ಒಂದು ನಂಬಿಕೆ ಇದೆ, ಆ ಥರ ತೆಗೆಸ್ಬಿಟ್ರೆ ಮುಂದೆ ಹಾಲು ಕಮ್ಮಿ ಆಗುತ್ತೆ ಅಥವಾ ಫಲ ನಿಲ್ಲಲ್ಲ ಅಂದರೆ ಅದೇ ಬರಡಾಗೋದಕ್ಕೆ ಕಾರಣ ಅಂತ. ಎಷ್ಟರ ಮಟ್ಟಿಗೆ ಸತ್ಯ? ನೋಡಿ, ದನ ಕರು ಹಾಕಿದ 12 ಗಂಟೆಯಲ್ಲಿ ಅದು ಸತ್ತೆ ಬಿದ್ದುಬಿಡ್ಬೇಕು. 12ರಿಂದ 24 ಗಂಟೆ ತನಕ ಕಾಯ್ಬೋದು. ಇಲ್ಲಾಂದರೆ 12ರಿಂದ 24 ಗಂಟೆ ಒಳಗೆ ಅದನ್ನು ತೆಗೆಸ್ಬೇಕಾಗತ್ತೆ. ಕೆಲವು ಸತಿ ಏನಾಗುತ್ತೆ ಅಂದರೆ ಸತ್ತೆ ತೆಗೆದ ನಂತರ, ಅಂದರೆ ಸತ್ತೆ ತೆಗೆಸಿದ ನಂತರ ಗರ್ಭಕೋಶಕ್ಕೆ ಸೋಂಕು ನಿವಾರಕ ಮಾತ್ರೆಯನ್ನು ಹಾಕಿಸಿ ಸೂಕ್ತವಾದ ಚಿಕಿತ್ಸೆ ಕೊಡಿಸಿದ್ರೆ ಯಾವುದೇ ತೊಂದರೆನೂ ಆಗಲ್ಲ, ಹಾಲಿನ ಇಳುವರಿಗೂ ಏನೂ ಎಫೆಕ್ಟು ಆಗಲ್ಲ. ಆದರೆ ಕೆಲವ್ರು ಏನಾಗುತ್ತಂದರೆ ಸತ್ತೆನ ಸರಿಯಾಗಿ ತೆಗೆಸಿರಲ್ಲ. ಅಂದರೆ ಲೋಕಲಿ ಕೆಲವರು ಕೈ ಇಟ್ಟು ತೆಗೆದಿರ್ತಾರೆ, ಅಥವಾ ಅದಕ್ಕೆ ಸತ್ಯ ತೆಗೆದ ನಂತರ ಸೂಕ್ತ ಚಿಕಿತ್ಸೆ ಕೊಡಿಸ್ತೀರ ಅಥವಾ ಒಳಗೆ ಸೋಂಕು ನಿವಾರಕ ಮಾತ್ರೆನ ಹಾಕ್ಸ್ತಿದ್ದಾಗ ಏನಾಗುತ್ತೆ, ಗರ್ಭಕೋಶಕ್ಕೆ ಸೋಂಕಾಗಿ ಆ ರಾಸುಗೆ ಜ್ವರ ಬರುತ್ತೆ, ಮೇವು ಬಿಟ್ಬಿಡುತ್ತೆ, ಅದರಿಂದ ಹಾಲಿನ ಇಳುವರಿನೂ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾಗಿ ಈ ಗರ್ಭಕೋಶದಲ್ಲಿ ಕೀವು ತುಂಬ್ಕೊಳೋದ್ರಿಂದ ಅದು ಮುಂದೆ ರಕ್ತಕ್ಕೆ ಹರಡಿ ನಂತರ ಅದು ಕೆಚ್ಚಲಿಗೂ ಹರಡಿ ಕೆಚ್ಚಲು ಬಾವು ಆಗೋಂಥ ಸಾಧ್ಯತೆಗಳು ಇರ್ತದೆ. ಆ ಥರ ದನಗಳಲ್ಲಿ ನೀವು ಸರಿಯಾದ ಚಿಕಿತ್ಸೆನ ಕೊಡಿಸ್ಬೇಕಾಗತ್ತೆ. ಕೆಲವರು ಬಿದಿರು ಸೊಪ್ಪು ತಿನ್ನಿಸ್ತಾರಲ್ಲ ಡಾಕ್ಟ್ರೆ, ಬೀಳ್ಲಿ ಅಂತ. ಖಂಡಿತವಾಗಿ ಕೆಲವರು ಆ ಬಿದಿರು ಸೊಪ್ಪನ್ನ ತಿನ್ನಿಸ್ತಾರೆ, ಇಲ್ಲ ಬೆಲ್ಲ, ಕಾಳುಮೆಣಸು ಇದನ್ನ ಉಂಡೆ ಕಟ್ಟಿ ತಿನ್ನಿಸ್ತಾರೆ. ಈ ಆಯುರ್ವೇದಿಕ್ ಔಷಧಿಗಳು ತೊಂದರೆ ಇಲ್ಲ, ಕೊಡಿಸೋದ್ರಿಂದ ಒಳ್ಳೆಯದೇ ಅದು. ಹೌದಾ? ಕೊಡೋದ್ರಿಂದ ಒಳ್ಳೆಯದು. ಈಗ ಬೆದೆಗೆ ಕೊಡಿಸೋದ ಮೇಲೆ ಸಾಮಾನ್ಯವಾಗಿ ಅದನ್ನು ಮಲಗಕ್ಕೆ ಬಿಡಲ್ಲ, ಅದನ್ನು ತೊಲೆಗೆ ಕಟ್ಬಿಡ್ತಾರೆ ಕುತ್ತಿಗೆನ. ಅಂದರೆ ಇಲ್ಲ ಗೂಟಕ್ಕೆ ಕಟ್ತಾರೆ, ಇಲ್ಲ ಮೇಲ್ಗಡೆ ಎತ್ತರದ ತೊಲೆಗೋ ಅಥವಾ ಮರಕ್ಕೋ ಕಟ್ತಾರೆ. ಅದು ಕೂರಬಾರ್ದ, ಮಲಗಬಾರ್ದ, ಹೇಗೆ ಇದು ನಿಜವಾದ? ಇಲ್ಲ, ರೈತರು ನೋಡಿರ್ಬೋದು, ನಾವು ಕೃತಕ ಗರ್ಭಧಾರಣೆ ಮಾಡಲು ಉಪಯೋಗಿಸೋಂಥ ಸ್ಟೀಲ್ ರಾಡ್ ನೋಡಿರ್ತೀರ, ಅದನ್ನ ಗನ್ ಅಂತ ನಾವು ಕರಿತೀವಿ. ಅದು 1.5 ಅಡಿ ಇರುತ್ತೆ. ನಾವು ವೀರ್ಯನ ನೇರವಾಗಿ ಗರ್ಭಕೋಶದ ಒಳಗೆ ಹಾಕ್ಬಿಡ್ತೀವಿ, ಅಂದರೆ ಡೆಪಾಸಿಟ್ ಮಾಡಿರ್ತೀವಿ. ಹಾಗಾಗಿ ವೀರ್ಯಾಣುಗಳು 5ರಿಂದ 10 ನಿಮಿಷದ ಒಳಗೆ ಗರ್ಭಕೋಶದ ಇನ್ನೊಂದು ತುದಿಗೆ ಹೊಟ್ಟೋಗಿರುತ್ತೆ. ಅದು ತಿರ್ಗಾ ವಾಪಸ್ ಬರೋ ಚಾನ್ಸಸ್ಸು ಇರಲ್ಲ. ಹಾಗಾಗಿ ಏನು ಮಾಡಬೇಕು, ಕಡಸಗಳನ್ನ ಎತ್ತು ಕಟ್ಟೋದು ಅಥವಾ ಒಂದು ಹೊತ್ತು ಮೇವು ಹಾಕ್ದಾರ ಅಥವಾ ಕೆಲವರು ಒಂದು ದಿನನೇ ಅದನ್ನ ಕಟ್ಬಿಟ್ಟಿರ್ತಾರೆ. ಹಾಗೆ ಅದು ಮಾಡೋದು ಬೇಕಾಗಿಲ್ಲ. ಹೌದು, ಬೇಕಾಗಿಲ್ಲ. ಅದೇನಾಗತ್ತೆ ಅಂದರೆ ದನಕ್ಕೆ ಒತ್ತಡ ಜಾಸ್ತಿ ಆಗುತ್ತೆ, ಅಂದರೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆ ಥರ ಮಾಡೋದ್ರಿಂದ ಅದು ರಿಪೀಟ್ ಬಿಡ್ರಾಗಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲ್ವಾ? ಹೌದು. ಹಾಗಾಗಿ ದನಗಳನ್ನು ಆರಾಮಾಗಿ ಓಡಾಡಕ್ ಬಿಡೋದು ಒಳ್ಳೇದು ಅಂತ. ಖಂಡಿತ. ನೇಣ ಹಾಕ್ದಂಗೆ ಮೇಲೆ ಕಟ್ಟೋದು ಬೇಡ. ಅದನ್ನ ಅದೇ ನಾನು ಆವಲ್ಲ ಹೇಳಿದ್ನಲ್ಲ, ಆ ಹೀಟಿಗೆ ಕೊಡ್ಸಿದ ಮೇಲೆ ಬೆನ್ನ ಮೇಲೆ ತಣ್ಣೀರು ಹಾಕ್ಬೇಕು. ಆಮೇಲೆ ಒಂದು ಅರ್ಧ ಗಂಟೆ ಎಲ್ಲ ನೆರಳಲ್ಲಿ ಕಟ್ಟಾಕ್ಬೇಕು. ಕಟ್ಟಾಕ್ಬಿಟ್ಟಂದ್ರೆ ಆಮೇಲೆ ಅವರು ಎಲ್ಲಿ ಬೇಕಾದ್ರೂ ಮೇಯ್ಸಕ್ಕೆ ಬಿಟ್ರಿ ಏನು ತೊಂದರೆ ಇಲ್ಲ. ಈಗ ರಾಸುಗಳು ಫಲಕ್ಕೆ ಬಂದಿದೆಯೋ ಅಥವಾ ಇಲ್ವೋ, ಅದು ಫಲವಂತವಾಗಿದೆಯೋ ಇಲ್ವೋ ಅನ್ನೋದಕ್ಕೆ ಒಂದು ಫಲ ಪರೀಕ್ಷೆನ 2.5ರಿಂದ 3 ತಿಂಗಳಲ್ಲಿ ಸಾಮಾನ್ಯವಾಗಿ ವೈದ್ಯರು ಮಾಡ್ತಾರೆ, ಅಥವಾ ಎಷ್ಟೋ ಜನ ಹೋಗಿ ಮಾಡಿಸ್ಕೊತಾರೆ. ಆದರೆ ಕೆಲವರು ಮಾಡಿಸಲ್ಲ, ಯಾಕೆಂದರೆ ಕಂದು ಹಾಕ್ಬಿಡುತ್ತೆ ಅಂತ. ಹೌದು, ನಿಜವೇ? ಇಲ್ಲ, ಏನಂದರೆ ನೋಡಿ, ಇದು ನಾವು ಗರ್ಭ ಪರೀಕ್ಷೆ ಮಾಡಬೇಕಾದ್ರೆ ಒಳಗಡೆ ಕೈ ಇಟ್ಟಾಗ ಕೇವಲ ಗರ್ಭಕೋಶನ ಸ್ಪರ್ಶ ಮಾಡಿ ಅದರ ಗಾತ್ರ ನೋಡ್ತೇವೆ ಹೊರತು ನಾವು ಆ ಕರುನ ಇಟ್ಕೊಂಡು ಏನೋ ಇದು ಮಾಡೋರಲ್ಲ. ಯಾಕಂದರೆ ಈ ಸಮಯದಲ್ಲಿ, ಅಂದರೆ ನಾವು 2.5ರಿಂದ 3 ತಿಂಗಳ ಸಮಯದಲ್ಲಿ ಗರ್ಭಕೋಶದಲ್ಲಿ ಭ್ರೂಣ ಸುತ್ತಲೂ ನೀರು ತುಂಬಿಕೊಂಡಿರುತ್ತೆ. ಹಾಗಾಗಿ ಕರುಗಳಿಗೆ ಯಾವುದೇ ಹಾನಿ ಆಗಲ್ಲ. ಆ ಥರ ಮಾಡಿಸೋದ್ರಿಂದ ಖಂಡಿತ ಏನು ಕಂದು ಹಾಕೋಣ ಚಾನ್ಸಸ್ಸು ಇರಲ್ಲ. ಕೆಲವು ರೈತರು ತಮ್ಮ ದನ ಕೆಚ್ಚಲು ಬಿಡ್ತದೆ ಸರ್, ದನ ಹೊಳಪು ಬರ್ತದೆ, ಫಲ ನಿಂತಿದಲ್ವ ಸರ್ ಅಂತ ಕೇಳ್ತಾರೆ. ಹಾಗೆ 100ಕ್ಕೆ 100 ಭಾಗ ನಾವು ಹೊರಗಿಂದ ನೋಡಿ ಹೇಳೋಕ್ಕೆ ಆಗಲ್ಲ. ಎಷ್ಟೋ ದನಗಳಿಗೆ ಕಾಯಿ ಕೆಚ್ಚಲು ಅಂತ ಹೇಳ್ತೀವಿ ನಾವು. ಕೆಚ್ಚಲು ತುಂಬ ದಪ್ಪಗೆ ಆಗ್ತಾ ಇರುತ್ತೆ, ದಪ್ಪಕ್ಕೂ ಬಿಟ್ಟಿರುತ್ತೆ, ಒಳಗೆ ಗರ್ಭಕೋಶ ಪರೀಕ್ಷೆ ಮಾಡಿಸಿರ್ತಾರೆ, ಫಲನೇ ಇರಲ್ಲ. ಹಾಗಾಗಿ ನಿಮಗೆ 100ಕ್ಕೆ 100 ಭಾಗ ಫಲ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಪರೀಕ್ಷೆ ಮಾಡಿಸಿದ್ರೇ ಒಳ್ಳೆಯದು. ಕೆಲವ್ರು ಏನು ಮಾಡ್ತಾರಂದರೆ 5 ತಿಂಗಳು 6 ತಿಂಗಳ ತನಕನೂ ಫಲ ಪರೀಕ್ಷೆ ಮಾಡಿಸಲ್ಲ. 6ನೇ ತಿಂಗಳಲ್ಲಿ ಪರೀಕ್ಷೆ ಮಾಡಿಸಿದಾಗ ಬೈ ಚಾನ್ಸ್ ಫಲ ನಿಂತಿದ್ರೆ ತೊಂದರೆ ಇಲ್ಲ. ಅದು ಫಲ ನಿಂತಿಲ್ಲ ಅಂತಾದರೆ ತಿರ್ಗಾ ಅದನ್ನ ಫಲ ಬರೋ ಹಾಗೆ ಅದಕ್ಕೆ ಪುಷ್ಟಿ ಮಾಡಿ ತಿರ್ಗಾ ಹೀಟಿಗೆ ಕೊಡಿಸೋದ್ರಲ್ಲಿ ತಿರ್ಗಾ 2 ತಿಂಗಳು ವೇಸ್ಟ್ ಆಗಿರುತ್ತೆ. ಹಾಗಾಗಿ ರೈತರು ಆದಷ್ಟು 2.5ರಿಂದ 3 ತಿಂಗಳೊಳಗೆ ಫಲ ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದು ಲಾಭದಾಯಕ. ಡಾಕ್ಟ್ರೇ, ಹುಟ್ಟಿರೋ ಕರುಗೆ ಅರ್ಧ ಗಂಟೆ ಒಳಗಡೆ ಹಾಲು ಕರೆದು ಗಿಣ್ಣದ ಹಾಲು ಕುಡಿಸಿ ಅಂತ
ಹೇಳ್ತೀರಿ ನೀವು, ಹೌದು. ಆದರೆ ಎಷ್ಟೋ ಜನ ಸತ್ತೆ ಬೀಳೋ ತನಕ ಹಾಲೇ ಕರಿಯಲ್ಲ. ಹಾಂ, ಇದು ಸರಿಯೋ ತಪ್ಪೋ? ಇದು ತಪ್ಪು. ಯಾಕಂದರೆ ಸತ್ತೆ ಬೀಳದೇ ಇರೋದಕ್ಕೂ ಹಾಲು ಕರೆಯದೇ ಇರೋದಕ್ಕೂ ಯಾವುದೇ ವೈಜ್ಞಾನಿಕ ಕಾರಣ ಇಲ್ಲ. ಹಾಗಾಗಿ ಸತ್ತೆ ಬೀಳೋಕ್ಕೆ ಮುಂಚೆ ಹಾಲನ್ನ ಕರೆದು ಕರುಗೂ ಕುಡಿಸ್ಬೇಕು. ಅವರು ಬೇಕಾದ್ರೆ ಉಪಯೋಗಿಸ್ಕೋಬೋದು. ಏನಂತ ಹೇಳಿದ್ರೆ ಹಾಗೆ ಕೆಚ್ಚಲಲ್ಲಿ ಬಿಟ್ಟು ತಂದಾಗ ಎದ್ಭಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವು ದನಗಳಲ್ಲಿ 24 ಗಂಟೆ ಆದರೂ ಸತ್ತೇ ಬಿದ್ದಿರಲ್ಲ, ಅಲ್ಲಿ ತನಕನೂ ಕೆಚ್ಚಲಲ್ಲಿ ಹಾಲು ಬಿಡೋದು ಅಪಾಯ. ಕೆಲವು ರೈತರು ಹೇಳ್ತಾರೆ ದನ ಬೆದೆಗೆ ಬರ್ತಾ ಇಲ್ಲ, ಅದಕ್ಕೆ ಹೊಟ್ಟೆ ತೊಳಸಿದ್ರೆ ಬೆದೆಗೆ ಬರುತ್ತೆ ಅಂತ. ಎಷ್ಟರ ಮಟ್ಟಿಗೆ ಸರಿ ಇರಬಹುದು ಇದು? ನೋಡಿ, ದನ ಬೆದೆಯಲ್ಲಿದ್ದರೆ ಮಾತ್ರ ಗರ್ಭಕೋಶದ ಬಾಯಿ ಓಪನ್ ಇರುತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಯಾವಾಗಲೂ ಕ್ಲೋಸ್ ಆಗೇ ಇರುತ್ತೆ. ಗರ್ಭಕೋಶಕ್ಕೆ ಔಷಧಿ ಹಾಕ್ಬೇಕಂತ ಹೇಳಿದ್ರೆ ಈ ಗನ್ ಮೂಲಕ ನಾವು ಔಷಧಿನ ಹಾಕೋದಿದ್ರೆ ಅದು ಯಾವಾಗಲೂ ಓಪನ್ ಇರಬೇಕಾಗ್ತದೆ, ಕ್ಲೋಸ್ ಇದ್ದಾಗ ಮಾಡೋಕ್ಕೆ ಬರೋಲ್ಲ. ಹಾಗಾಗಿ ಬೆದೆಯಲ್ಲಿ ಇಲ್ಲದೇ ಇರೋವಾಗ ನಾವು ಔಷಧಿ ಹಾಕೋಕ್ಕೆ ಬರೋಲ್ಲ, ಅದು ತಪ್ಪು. ನಾನು ಆವಾಗಲೇ ಹೇಳಿದಾಗೆ ಬೆದೆ ಬರೋದಕ್ಕೆ ಏನೇನು ಮಾಡ್ಬೇಕಂತ ಹೇಳಿದ್ನಲ್ಲ, ಉರುಳಿ ಕೊಡೋದು, ತಿಂಡಿ ಕೊಡೋದು, ಜಂತುನಾಶಕ, ಆ ಥರ ಒಂದು ಮೆಥಡ್ನ ಉಪಯೋಗಿಸ್ಕೊಂಡು ಬೆದೆಗೆ ಬರುವಾಗ ಮಾಡಿಕೊಡ್ಬೇಕು ಹೊರತು ಇದು ಕಾರಣ ಅಲ್ಲ. ಬರಡು ರಾಸುಗಳಿಗೆ ಚಿಕಿತ್ಸೆಯನ್ನು ಕೊಟ್ಟು ಅದನ್ನು ಮತ್ತೆ ಫಲವಂತವಾಗುವಂತೆ ಮಾಡೋದಕ್ಕೆ ಬಹಳಷ್ಟು ಶಿಬಿರಗಳನ್ನು ತಾವು ಮಾಡ್ತಾನೆ ಇರ್ತೀರಿ ಅಲ್ವೇ? ಹೌದು ಹೌದು. ಅದು ತುಂಬ ಯಶಸ್ವಿ ಆಗ್ತದ? ಮತ್ತೆ ಬರಡು ರಾಸುಗಳು ಫಲವನ್ನು ಕೊಟ್ಟು ಮತ್ತೆ ಹಾಲು ಕರೆಯೋ ಹಾಗೆ ಆಗ್ತವ ಹೇಗೆ? ಖಂಡಿತವಾಗಿ. ಯಾಕಂದರೆ ನಾವು ಪಶುಪಾಲನಾ ಇಲಾಖೆಯಿಂದ ಹಾಗೆ ಡೈರಿ ಕಡೆಯಿಂದ ಅಂದರೆ ಹಾಲು ಒಕ್ಕೂಟಗಳ ಕಡೆಯಿಂದನೂ ವರ್ಷದಲ್ಲಿ ಆಗಾಗ 3 ತಿಂಗಳಿಗೋ ಇಲ್ಲ 4 ತಿಂಗಳಿಗೋ ಒಂದ್ಸತಿ ಈ ಕ್ಯಾಂಪ್ಗಳನ್ನ ಮಾಡ್ತಾ ಇರ್ತೀವಿ. ಬರಡು ಚಿಕಿತ್ಸಾ ಶಿಬಿರ ಅಂತಲೇ ಮಾಡ್ತಾ ಇರ್ತೀವಿ. ರೈತರು ಅದರ ದನಗಳು ಹೊಡ್ಕೊಂಬಂದ್ಬಿಟ್ಟು ಈಗ ಫಲ ನಿಲ್ತಾರಲ್ಲ ಅಥವಾ ಫಲ ನಿಂತಿದೆಯೋ ಇಲ್ವಾ, ಆಗೇನಾಗುತ್ತೆ ಅಂದರೆ ನಾವು ಆ ಕ್ಯಾಂಪ್ಗಳಲ್ಲಿ ಕೆಲವು ಔಷಧಿಗಳು ಇರ್ತವೆ, ಅದರ ಸದುಪಯೋಗನ ಅವ್ರು ಪಡಿಸ್ಕೊಳೋದು ತುಂಬ ಒಳ್ಳೆಯದಾಗತ್ತೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಡಾಕ್ಟರ್ ಜನಾರ್ದನ್ ಅವರೇ, ಹೆಚ್ಚಿನ ಮಾಹಿತಿಗೆ ನಮ್ಮ ಕೇಳುಗರು ತಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂತ ಆದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳ್ಬೋದಾ? ಖಂಡಿತವಾಗಿ. 944-79-72151. ಇನ್ನೊಂದು ಸರಿ. 944-897-2151. ಇನ್ನೂ ಒಂದು ಸರಿ ಹೇಳ್ಬಿಡಿ ಡಾಕ್ಟ್ರೆ. 944-897-2151. ಒಳ್ಳೆಯದು ಡಾಕ್ಟರ್ ಜನಾರ್ದನ್ ಅವರೇ, ಇದುವರೆಗೂ ಬಹಳ ಎಳೆಯಾಗಿ ಬರಡು ರಾಸುಗಳಿಗೆ ಚಿಕಿತ್ಸೆ, ಅದು ಬರಡಾಗೋದಕ್ಕೆ ಕಾರಣ ಏನು, ಮತ್ತು ಬೆದೆಯನ್ನು ಗುರುತಿಸೋದು ಹೇಗೆ, ಏನೆಲ್ಲ ತಪ್ಪು ಗ್ರಹಿಕೆಗಳಿರ್ತವೆ, ಎಲ್ಲದರ ಬಗ್ಗೆ ಬಹಳ ಸೊಗಸಾಗಿ ಮಾಹಿತಿಯನ್ನು ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ.